in the cage. Feel the trouble, hit the game. It's the final countdown. Oh, it's the new age. Ain't gonna let nobody cross me now. It's gonna take a lot to slow me down. Victorious. सो वेलकम टू SIT एल्रिगू सबको SIT में स्वागत है। आपका ये कितना दिन का क्लास चल रहा है? 4 दिन से चल रहा है। 12 तारीख से हमारा नया बैच स्टार्ट, 12ನೇ ತಾರೀಕಿಂದ ನಮ್ದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ। ಓಕೆ, ಈ 12ನೇ ತಾರೀಕಿಂದ ಇವತ್ತು ಡೇಟ್ ಬಂದು 17, ಅಂದ್ರೆ ಎಷ್ಟು ದಿನದ ಕ್ಲಾಸ್ ಆಯ್ತು? 5ನೇ ದಿನ। ಇವತ್ತು 5ನೇ ದಿನದ ಕ್ಲಾಸ್। ಓಕೆ, ಇಲ್ಲಿವರೆಗೂ ಏನೇನು ಕಲ್ತಿದ್ದೀರಾ? ಈ 5 ದಿನ ಕ್ಲಾಸ್ ಅಲ್ಲಿ ಏನೇನು ಹೇಳ್ಕೊಟ್ಟಿದೀವಿ? ಓಕೆ, ಬೇಸಿಕ್ ಕಂಪೋನೆಂಟ್ಸ್, ರೈಟ್। ಓಕೆ, ಈಗ 1 by 1 ಒಬ್ಬೊಬ್ಬರಾಗಿ ನಿಮ್ ಹೆಸರು ಹೇಳಿ, ಈ ಕಡೆಯಿಂದ ಅಲ್ಲಿಂದಾನೇ ಹೇಳಿ, ನೋ ಪ್ರಾಬ್ಲಮ್। ಆರ್ ಹೊನ್ನೂರು ಸ್ವಾಮಿ ಚಳ್ಳಕೆರೆ। ಜೋರಾಗಿ ಹೇಳ್ಬೇಕು ನೀವು। ಆರ್ ಹೊನ್ನೂರು ಸ್ವಾಮಿ ಚಳ್ಳಕೆರೆ। ಚಳ್ಳಕೆರೆಯಿಂದ। ನೀವು ಎಷ್ಟು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀರಾ? ನಾನು 12 ವರ್ಷದಿಂದ ಇದ್ದೀನಿ। 12 ವರ್ಷದಿಂದ ಇದ್ದೀರಾ। ಏನಾದ್ರೂ ಡೌಟ್ಸ್ ಇತ್ತಾ ನಿಮ್ಗೆ? ತುಂಬಾ ಇದೆ। ಈ 4-5 ದಿನದಲ್ಲಿ ಯಾವ್ದಾದ್ರು ಒಂದು ಡೌಟ್ ಕ್ಲಿಯರ್ ಆಗಿದೆಯಾ? ಆಗಿದೆ। ಓಕೆ, ಆಗಿದೆ। ಅಂದ್ರೆ ನೀವು ಇಷ್ಟು ದಿನ ಏನ್ ಮಾಡ್ತಿದ್ರಿ? ನಾನು ಏನ್ ಮಾಡ್ತಿದ್ದೆ, ಇಲ್ಲಿಗೆ ಬಂದಾಗ ನಾನು ಏನ್ ಮಾಡ್ಬೇಕಂತ ಗೊತ್ತಾಯ್ತು। ಇದು ಪ್ರಾಪರ್। ಓಕೆ, ಅಂದ್ರೆ ಇನ್ನೊಂದು ನಮ್ ಕಡೆ ಕ್ಲಾಸ್ ಅಲ್ಲಿ ನಾವು ಟ್ರೂ ಇಲೆಕ್ಟ್ರಾನಿಕ್ಸ್ ಹೇಳ್ತೀವ ಅಥವಾ ಏನೋ ಗಾಳಿಲಿ ಏನಾದ್ರೂ ವಿಷಯ? ಪ್ರಾಪರ್। ಓಕೆ, ಟ್ರೂ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಪ್ರಾಪರ್। ಟ್ರೂ ಎಲೆಕ್ಟ್ರಾನಿಕ್ಸ್। ಇಲ್ಲಿ ಇನ್ನೊಂದು ನನ್ನ ಹತ್ರ ಬರೋ ಫೋನ್ಸ್ ಬೇರೆ ಇನ್ಸ್ಟಿಟ್ಯೂಟ್ ಅಲ್ಲಿ ಯಾವ ತರ ಮಾಡ್ತಾರೆ ನನಗೆ ಗೊತ್ತಿಲ್ಲ। ನನ್ನ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವ್ ಯಾವ ತರ ಮಾಡ್ತೀನಿ ಅಂದ್ರೆ, ನನ್ನ ಕಸ್ಟಮರ್ ಅಂದ್ರೆ ಮಾರ್ಕೆಟ್ ಏನಾದ್ರೆ ಫೋನ್ ಬರ್ತಾ ಇದೆ, ಓಕೆ, ಆ ಫೋನ್ ನಾನು ಇಲ್ಲಿ ನಿಮ್ಮ ಮುಂದೆ ಲೈವ್ ಆಗಿ ಮಾಡ್ತಾ ಇದ್ದೀನಿ, ರೈಟ್? ಆಮೇಲೆ ಲಿಮಿಟೆಡ್ ಜನಕ್ಕೆ ರಿಪೇರಿಂಗ್ಗೆ ಟ್ರೈನಿಂಗ್ಗೆ ತಗೋತೀವಿ ನಾವು। ನಮ್ಮ ಹತ್ರ ಇರೋದು 10 ಸೆಟಪ್, ಅದರಲ್ಲಿ ಬರೀ 7 ಜನಕ್ಕೆ ಮಾತ್ರ ಅಡ್ಮಿಷನ್ ಕೊಡ್ತೀವಿ। ಓಕೆ, ಇದು ಒಂದು ಮೇನ್ ಸೆಟಪ್, ಇನ್ನು 10 ಇದೆ, ಅಂದ್ರೆ 11 ಸೆಟಪ್ ಇದು ನನಗೆ, ಇನ್ನು 11ರಲ್ಲಿ 3, 10ರಲ್ಲಿ 3 ನಮ್ಮ ಹುಡುಗರಿಗೆ ಕೆಲಸ ಮಾಡೋಕ್ಕೆ, ಇನ್ನು 7 ಸೆಟಪ್ ರಿಪೇರಿಂಗ್ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬರೋರು। ಇಲ್ಲಿ ಬಂದಿರೋ ಪ್ರತಿ ಒಂದು ಫೋನು ಇಲ್ಲಿ ಚೆಕ್ ಮಾಡಿ, ಮಲ್ಟಿಮೀಟರ್ ಚೆಕ್ ಮಾಡಿ, ಆಮೇಲೆ ಸ್ಕೆಮೆಟಿಕ್ ಅಲ್ಲಿ ನಿಮ್ಗೆ ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಲೈನ್ ಎಲ್ಲಿಂದ ರಿಲೀಸ್ ಆಗ್ತಾ ಇದೆ, ಏನ್ ಪ್ರಾಬ್ಲಮ್ ಆಗಿ ಇದು ಡೆಡ್ ಆಗ್ತಾ ಇದೆ। ಓಕೆ, ಆಮೇಲೆ ಈಗ ಸ್ವಾಮಿ ಅವರು ನಿಮ್ಮ ಎಜುಕೇಶನ್ ಎಷ್ಟು? ನಂದು SSLC ಕಂಪ್ಲೀಟ್ ಆಗಿದೆ। ಓಕೆ, ಪಾಸ್ ಮಾಡಿದ್ದೀರಾ? ಪಾಸ್। ಇದನ್ನ ಈ ಕೆಲಸ ಕಲಿಯಕ್ಕೆ ಎಜುಕೇಶನ್ ಇಂಪಾರ್ಟೆಂಟ್ ಇದೆಯಾ? ಇಲ್ಲ, ಎಜುಕೇಶನ್ ಇಲ್ಲ, ಅಂದ್ರೆ ಒಂದು ಲೆವೆಲ್ ಬೇಕು, ಲೆವೆಲ್ ಬೇಕು। ಓದಕ್ಕೆ ಬರೆಯಕ್ಕೆ ಬಂದ್ರೆ ಸಾಕು। ನೀವು ಯಾವ್ದಾದ್ರು ಭಾಷೆಯಲ್ಲಿ ಓದಿರಿ ಬರೀರಿ, ನಿಮ್ ಮಾತೃ ಭಾಷೆಯಲ್ಲಿ ಬರ್ಕೊಳ್ಳಿ, ನೋ ಪ್ರಾಬ್ಲಮ್। ಎಕ್ಸ್ಪ್ಲೈನ್ ಎಲ್ಲ ನಿಮ್ಗೆ ಮಾತೃ ಭಾಷೆಯಲ್ಲಿ ಆಗುತ್ತೆ, ಕನ್ನಡ ಅಂಡ್ ಹಿಂದಿ। ಓಕೆ, ನೆಕ್ಸ್ಟ್ ನಿಮ್ಮ ಹೆಸರು? ನಮ್ಮ ಹೆಸರು ಮಣಿಕಂಠ ಅಂತ। ಓಕೆ, ಚಳ್ಳಕೆರೆಯಿಂದ ಬಂದಿರೋದು। ಚಳ್ಳಕೆರೆಯಿಂದ। ಡಿಸ್ಟ್ರಿಕ್ಟ್ ಓಕೆ, ಓಕೆ, ಅಲ್ಲಿಂದ ಬಂದಿರೋದು। ಓಕೆ। ಸೊ ಮುಂಚೆಯಿಂದ ನೀವು ಚಿಪ್ ಲೆವೆಲ್ ಅಲ್ಲಿ ಮಾಡಿಲ್ಲ? ಮೊಬೈಲ್ ರಿಪೇರಿಂಗ್ ಅಂಗಡಿ ಇದೆ, ಆದ್ರೆ ಚಿಪ್ ಲೆವೆಲ್ ಮಾಡಿಲ್ಲ? ಮಾಡಿಲ್ಲ, ಗೊತ್ತಿಲ್ಲ ಅದು। ಓಕೆ, ಚಿಪ್ ಲೆವೆಲ್ ನೀವು ಫಸ್ಟ್ ಮಾಡೋಕಿನ್ನ ಮುಂಚೆ ಅಂದ್ರೆ ಇಲ್ಲಿ ಬಂದು ಒಂದು 5 ದಿನ ಕ್ಲಾಸ್ ಆದ್ಮೇಲೆ ಇದು ನಾನು ಕಲಿಬಹುದು ಆರಾಮಾಗಿ ಅಂತ ಅನಿಸಿದೆ। ಈಸಿ ಇದೆ, ಈಸಿ ಇದೆ, ಕಲಿಬಹುದು ಅಂತ ನನಗೆ ಅನಿಸ್ತಾ ಇದೆ। ಓಕೆ, ಈಗ ನಾವು ಹೇಳ್ಕೊಡೋದು ಥಿಯರಿ ಆಗ್ಲಿ ಅಥವಾ ಪ್ರಾಕ್ಟಿಕಲ್ ನಿಮ್ ಮುಂದೆ ಮಾಡೋದಾಗ್ಲಿ ಎಲ್ಲ ಕ್ಲೀನ್ ಆಗಿ, ಯಾವುದು ಹಿಡನ್ ಟ್ರಿಕ್ಸ್ ಇಲ್ಲ, ಎಲ್ಲ ಓಪನ್ ಆಗಿ ನಿಮ್ ಮುಂದೆ ಮಾಡ್ತಾ ಇದೀವ। ಓಕೆ, ನಂದು ಇನ್ನೊಂದು, ನನ್ನ ಇನ್ಸ್ಟಿಟ್ಯೂಟ್ ಅಲ್ಲಿ ಹಿಂಗೆ ಸೆಂಟ್ರಲ್ಲಿ ಬ್ಯಾರಿಯರ್ ಏನೂ ಇಲ್ಲ, ಅಂದ್ರೆ ಅಡ್ಡ ಗೋಡೆ ಇಲ್ಲ, ರೈಟ್? ಗ್ಲಾಸ್ ಇಲ್ಲ, ಏನೇ ಮಾಡಿದ್ರು ನಿಮ್ ಮುಂದೆನೆ। ಹೊಸ ಪ್ರಾಬ್ಲಮ್ ಬಂದ್ರು ಮತ್ತೆ ನಿಮಗ್ ಕರಿತೀನಿ, ಬನ್ನಿ ಇಲ್ಲೆಲ್ಲ ಇಲ್ಲಿ ಹೊಸದು ಇತ್ತು। ನೆನ್ನೆ ಒಂದು ಫೋನ್ ಬಂದಾಗ ನಿಮಗ್ ತೋರಿಸ್ದೆ ಏನಾಗಿದೆ, ಇದರಲ್ಲಿ ಕೆಲಸ ಮಾಡ್ಬೇಕಾ ಬೇಡವಾ? ಓಕೆ, ಟೈಮ್ ವೇಸ್ಟ್ ಆಗ್ಬಾರ್ದು ನೋಡಿ। ಕೆಲಸ ಮಾಡೋದು ಎಲ್ರು ಹೇಳ್ಕೊಡ್ತಾರೆ, ಯಾವ ಕೆಲಸ ಮಾಡ್ಬೇಕು ಅಂತ ಹೇಳಲ್ಲ। ನೀವು ಸುಮ್ನೆ ಅದ್ರ ಹಿಂದೆ ಬಿದ್ದು ಟೈಮ್ ವೇಸ್ಟ್ ಮಾಡ್ತೀರಾ। ಎಂಡ್ ಆಫ್ ದ ಡೇ ನಿಮ್ಗೆ ಸಾಯಂಕಾಲ ಮನೆಗೆ ಹೋಗೋ ಟೈಮಲ್ಲಿ ಏನ್ ಬೇಕು? ಕಾಸು ಬೇಕು। ಓಕೆ, ನೀವು ಮಾರ್ಕೆಟ್ಗೆ ಪ್ರೂವ್ ಮಾಡಬೇಡಿ ನಾನು ಎಲ್ಲಕ್ಕಿಂತ ದೊಡ್ಡ ಟೆಕ್ನಿಷಿಯನ್ ಅಂತ। ನಿಮ್ ಕೌಂಟ್ರಲ್ಲಿ ಬರೋ ಫೋನು ಕಸ್ಟಮರ್ದು ನೀವು ನೀಟಾಗಿ ರಿಪೇರ್ ಮಾಡ್ತಾ ಇದ್ದೀರಾ, ವಾಪಸ್ ಕಳಿಸ್ತಾ ಇಲ್ವಾ, ಅಷ್ಟು ಸಾಕು। ನಾನು ಎಲ್ಲರಿಗಿನ್ನ ದೊಡ್ಡ ಟೆಕ್ನಿಷಿಯನ್ ಅಂತ ಪ್ರೂವ್ ಮಾಡೋದು ಬೇಕಾಗಿಲ್ಲ। ಈಗ ನಿಮ್ ಅಂಗಡಿಗೆ ಬರ್ತಾ ಇರೋ ಫೋನ್ಸು ನೀವು ಬೇರೆ ಅಂಗಡಿಗೆ ತಗೊಂಡು ಹೋಗ್ತಾ ಇದ್ದೀರಾ, ಬೇರೆ ಟೆಕ್ನಿಷಿಯನ್ ಹತ್ರ ಕೊಡ್ತಾ ಇದ್ದೀರಾ,
ಅವರು ಆಟ ಆಡಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ನ್ ಕೌಂಟರ್ಗೆ ಬಂದಿರೋ ಕೆಲಸ ಫಸ್ಟ್ ಮಾಡ್ತಾನೆ. ಡೀಲರ್ಗಳ ಕೆಲಸ ಯಾರು ಮಾಡಲ್ಲ. ಯಾಕಂದ್ರೆ ಡೀಲರ್ಗಳ ಕೆಲಸ ಮಾಡ್ಬೇಕು ಅಂದ್ರೆ ಪ್ರೈಸ್ ಕಡಿಮೆ. ಡೈರೆಕ್ಟ್ ಕಸ್ಟಮರ್ ಮಾಡಿದ್ರೆ ನನಗೆ ಪ್ರಾಫಿಟ್ ಜಾಸ್ತಿ ಅಲ್ಲ. ಸೊ ನಾನು ಡೈರೆಕ್ಟ್ ಕಸ್ಟಮರ್ ಮಾಡ್ತೀನಿ. ಇದೇ ಕಾನ್ಸೆಪ್ಟ್ ಇರುತ್ತೆ. ಈಗ ನೀವೇ ಕಲ್ತು ಆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಈಸಿ ಆಗತ್ತೆ. ನೀವು ಬೇರೆಯವ್ರಿಗೆ ಕಾಸು ಕೊಡೋದು ಆಮೇಲೆ ಟೈಮ್ ಕೊಡೋದು ತಪ್ಪತ್ತಲ್ಲ. ನಿಮ್ದು ಹೆಸರು ಹೇಳಿ, ಎಲ್ಲಿಂದ ಬಂದಿದ್ದೀರಾ? ಹೆಬ್ಬಾಳದಿಂದ. ಓಕೆ. ನೀವು ಓದಿದ್ದು ಎಜುಕೇಶನ್ ಎಷ್ಟು? 10th ಅಷ್ಟೇ. ಇದು ಕೆಲಸ ಕಲಿಯೋದು ಕಷ್ಟ ಅನ್ಸತ್ತಾ? ಈಸಿ ಇದೆಯಾ? ಓಕೆ, ಅಷ್ಟೇ. ಇಲ್ಲೆಲ್ಲ ಕ್ಲೀನ್ ಆಗಿ ಹೇಳ್ಕೊಡ್ತಾ ಇದೀವ. ಓಕೆ, ನೀವು ಪದೇ ಪದೇ ಕೇಳ್ತೀವಿ. ಈಗ 5-6 ಜನರಲ್ಲಿ ನೀವೇ ಜಾಸ್ತಿ ರಿಪೀಟ್ ಕೇಳ್ತೀರಾ. ನೀವು ರಿಪೀಟ್ ಕೇಳಿದಾಗ ನಾವು ಹೇಳ್ತಾ ಇದೀವ. ಓಕೆ ಓಕೆ, ಥ್ಯಾಂಕ್ ಯು. ಇವ್ರು ಈ ದಾಸರಳ್ಳಿಯಿಂದ. ಓಕೆ, ನೀವ್ ಎಷ್ಟು ವರ್ಷದಿಂದ ಇದ್ದೀರಾ? 15ರಿಂದ 16 ವರ್ಷ. ಚಿಪ್ ಲೆವೆಲ್ ಅಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದ್ದೀರಾ? ಓಕೆ. ಈಗ ಯೂಟ್ಯೂಬ್ ಅಲ್ಲಿ ಹೇಳೋ ಪಾಯಿಂಟ್ಸು ಈ 5 ದಿನದಲ್ಲಿ ನಾವ್ ಹೇಳಿರೋ ಪಾಯಿಂಟ್ಸು ತುಂಬಾ ಡಿಫ್ರೆನ್ಸ್ ಇದೆಯಾ? ನೀವೇನ್ ತಪ್ಪು ಮಾಡ್ತಾ ಇದ್ರಿ ಅಂತ ಗೊತ್ತಾಯ್ತಾ? ಆಮೇಲೆ ಇದಕ್ಕೆ ನಾವು ಏನಂತೀವಿ? ಇದ್ರದ್ದು ನಿಮ್ಗೆ ಫಸ್ಟ್ ಡೇನೆ ನಾ ಕ್ಲಾಸ್ ಹೇಳಿದ್ದೀನಿ. ಇದರಲ್ಲಿ ಏನೇನ್ ಚೆಕ್ ಮಾಡ್ತೀವಿ, ಯಾವ್ಯಾವ ಮೋಡಲ್ ಚೆಕ್ ಮಾಡ್ತೀವಿ. ಬೀಪ್ ಮೋಡು, ಬೀಪ್ ಮೋಡಲ್ಲಿ ಏನಾದ್ರೂ ಚೆಕ್ ಆಗತ್ತಾ? ಬರೀ ಕಂಟಿನ್ಯೂಟಿ ಮಾತ್ರ ಚೆಕ್ ಮಾಡಕ್ಕೆ. ಅಂದ್ರೆ ನಮ್ದು ಕ್ಲಾಸ್ ಅನ್ನೋದು ಡೇ 1 ಇಂದ ನಿಮ್ಗೆ ಫಸ್ಟ್ ಇಲ್ಲಿರೋ ಟೂಲ್ಸ್ ಯೂಸ್ ಮಾಡಕ್ ಬರ್ಬೇಕು. ಸೊ ಮಲ್ಟಿಮೀಟರ್ ಇಟ್ಟಾಗ ಯಾವ ಲೈನ್ ಅಲ್ಲಿ ಏನ್ ರೀಡಿಂಗ್ ಬರ್ಬೇಕು, ಅದು ಬರ್ತಾ ಇದೆಯಾ ಇಲ್ವಾ? ಈ ರೀಡಿಂಗ್ಸ್ ಅನ್ನೋದು ಎಲ್ಲಿರ್ಬೇಕು? ನಮ್ ಮೈಂಡ್ ಅಲ್ಲಿ ಇರ್ಬೇಕು. ಓಕೆ, ಯಾವ ಲೈನ್ ಅಲ್ಲಿ ಏನ್ ರೀಡಿಂಗ್ ಬರುತ್ತೆ ಅನ್ನೋದು ನಮ್ ಮೈಂಡ್ಗೆ ಗೊತ್ತಿರ್ಬೇಕು. ಈ ಲೈನ್ ಅಲ್ಲಿ ಇಷ್ಟೇ ಬರ್ಬೇಕು, ಈ ಲೈನ್ ಅಲ್ಲಿ ಇಷ್ಟು ಬರ್ಬೇಕು. ಸೊ ಅದನ್ನೆಲ್ಲ ನಿಮ್ಗೆ ಹೇಳಿದೀನಿ ನಾನು. ಓಕೆ, ಇನ್ನ ಸೆಕ್ಷನ್ ವೈಸ್ ಸ್ಟಾರ್ಟ್ ಆದಾಗ ಯಾವ್ಯಾವ ಸೆಕ್ಷನ್ ಅಲ್ಲಿ ಯಾವ್ಯಾವ ಲೈನ್ ಅಲ್ಲಿ ಎಷ್ಟೆಷ್ಟು ರೀಡಿಂಗ್ ಬರ್ಬೇಕು ಅನ್ನೋದು ಮತ್ತೆ ಡೀಟೇಲ್ ಆಗತ್ತೆ. ಈಗ ನಿಮ್ಗೆ ಹೇಳಿರೋ ನಂಬರ್ಸ್ ಎಲ್ಲ ಜನರಲ್ ನಂಬರ್ಸ್. ಓಕೆ, ನಾವು ರಿಪೇರಿಂಗ್ ಮಾಡ್ಬೇಕಾದ್ರೆ ಯೂನಿವರ್ಸಲ್ ಮೆಥಡ್ ಅಂಡ್ ಅದಕ್ಕೆ ಸ್ಕೆಮ್ಯಾಟಿಕ್ ಮೆಥಡ್ ಅಲ್ಲಿ ಹೋಗಿ ಮಾಡ್ತೀವಿ. ಯೂನಿವರ್ಸಲ್ ಅಂದ್ರೆ ರ್ಯಾಂಡಮ್ಲಿ ನಾವು ಚೆಕ್ ಮಾಡೋ ಮೆಥಡ್ಸ್. ಓಕೆ, ಅದರಲ್ಲಿ ಏನೇನ್ ರೀಡಿಂಗ್ ಬರಬೇಕು ಆ ರೀಡಿಂಗ್ ನೋಡ್ತೀವಿ. ನೆಕ್ಸ್ಟ್ ಸ್ಕೆಮ್ಯಾಟಿಕ್ ಥ್ರೂ ಯಾವ ಲೈನ್ ಅಲ್ಲಿ ಏನ್ ಬರಬೇಕು, ಯಾವ ಲೈನ್ ಅಲ್ಲಿ ಏನ್ ಬರಬಾರ್ದು, ಇದನ್ನ ಚೆಕ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಅದು ನಿಮ್ದು? ನಮ್ಮ ಹೆಸರು ಮುಸವೀರ್ ಪಾಷಾ ಅಂತ, ಕೊಳ್ಳೇಗಾಲದಿಂದ, ಚಾಮರಾಜನಗರ ಡಿಸ್ಟ್ರಿಕ್ಟ್. ಓಕೆ, ನೀವು ಈ ಫೀಲ್ಡ್ ಅಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ವರ್ಷ ಇಲ್ಲ ಸರ್, ಒಂದು 3 months ಆಲ್ರೆಡಿ ಕೋರ್ಸ್ ಮಾಡಿದ್ದೀರಾ ಬೇರೆ ಕಡೆ? ಬೇರೆ ಕಡೆ. ಓಕೆ, ಅದು ಕಾಂಪೋನೆಂಟ್ ಕನ್ಫ್ಯೂಸ್ ಇತ್ತು ಸರ್. ವಾಲ್ಯೂ ಚೆಕ್ ಮಾಡೋದು, ಶಾರ್ಟಿಂಗ್ ಕಂಡುಹಿಡಿಯೋದು ಕನ್ಫ್ಯೂಸ್ ಇತ್ತು ಸರ್. ಅದಕ್ಕೆ ನಿಮ್ ಬಗ್ಗೆ ಕೇಳಿದೆ ಸರ್, ಈ ತರ ಚೆನ್ನಾಗಿ ಕೊಡ್ತಾರೆ, ಡೀಪ್ ಸ್ಕಿಮೆಟಿಕ್ಸ್ ಎಲ್ಲ ಕೊಡ್ತಾರೆ ಅಂತ. ಕಲಿಯಮ್ಮ ಅಂತ ಬಂದಿದ್ದೀನಿ. ಒಂದು 5 days ಇಂದ ಚೆನ್ನಾಗಿ ಅರ್ಥ ಆಗ್ತದೆ. ಕಂಪೋನೆಂಟ್ಸ್ ಲೆವೆಲ್ ಎಲ್ಲ ಕ್ಲಿಯರ್ ಅಂದ್ರೆ ನಿಮ್ಗೆ ಅಲ್ಲಿ ಕ್ಲಿಯರ್ ಆಗದೆ ಇರೋದು ಇಲ್ಲಿ ಕ್ಲಿಯರ್ ಆಗಿದೆ. ನಾನು ಇನ್ನೊಂದು ಮಾತಾಡಿದೆ ನಿಮ್ಗೆ, ಕಂಪೋನೆಂಟ್ ಚೆಕ್ ಮಾಡ್ಬೇಕಾದ್ರೆ ಮೀಟರ್ ಅಲ್ಲಿ ಚೆಕ್ ಮಾಡಿದಾಗ ಎಲ್ಲ ಕರೆಕ್ಟ್ ಬರ್ತಾ ಇದೆ, ಆದ್ರೂ ಆ ಕಂಪೋನೆಂಟ್ ಫಾಲ್ಟ್ ಇದೆ. ಏನಾಗಿರತ್ತೆ? ಕಂಪೋನೆಂಟ್ಸ್ ಡ್ಯಾಮೇಜ್, ರಸ್ಟ್ ಆಗಿರೋದು, ಸ್ವಲ್ಪ ಲೈಟ್ ಆಗಿ ಓಪನ್ ಆಗಿರೋದು. ಓಕೆ, ಈ ಕೆಲವೊಂದು ಏನ್ ಮಾಡ್ತಾರೆ ಅಂದ್ರೆ ಡ್ಯಾಮೇಜ್ ಆಗಿರತ್ತೆ, ಮೀಟರ್ ಅಲ್ಲಿ ಕರೆಕ್ಟ್ ಆಗಿದೆಯಲ್ಲ ಕರೆಕ್ಟ್ ಅನ್ಕೊಂಡು ಬಿಟ್ಬಿಡ್ತಾರೆ ಅದನ್ನ. ಸೊ ಅದು ಮಾಡೋದು ತಪ್ಪು. ಅದು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಫೋನ್ ಅಲ್ಲಿ ಶಾರ್ಟಿಂಗ್ ಲೀಕೇಜ್ ಅನ್ನೋದು ವೋಲ್ಟೇಜ್ ಕೊಟ್ಟಾದ್ಮೇಲೆ ಸ್ಟಾರ್ಟ್ ಆಗತ್ತೆ. ನೀವು ವೋಲ್ಟೇಜ್ ಎಲ್ಲ ಡಿಸ್ಕನೆಕ್ಟ್ ಮಾಡಿ ಚೆಕ್ ಮಾಡಿದಾಗ ಅದು ನೀಟಾಗೆ ತೋರಿಸುತ್ತೆ. ಬಟ್ ಯಾವಾಗಾದ್ರೆ ಆ ಸರ್ಕ್ಯೂಟ್ಗೆ ಇನ್ಪುಟ್ ವೋಲ್ಟೇಜ್ ಕೊಡ್ತೀವೋ ಆ ಟೈಮಲ್ಲಿ ಶಾರ್ಟ್ ಲೀಕೇಜ್ ಸ್ಟಾರ್ಟ್ ಆಗುತ್ತೆ. ಇದು ಏನಾಗೋದ್ರಿಂದ? ಕಂಪೋನೆಂಟ್ಸ್ ಡ್ಯಾಮೇಜ್ ಆಗೋದ್ರಿಂದ, ಕಂಪೋನೆಂಟ್ಸ್ ಒನ್ ಲೆಗ್ ಓಪನ್ ಆಗೋದ್ರಿಂದ. ಓಕೆ, ಇದೆಲ್ಲ ನಿಮ್ಗೆ ಕ್ಲೀನ್ ಆಗಿ ಡೀಟೇಲ್ ಆಗಿ ಹೇಳಿದ್ದೀನಿ. ಕೆಪಾಸಿಟರ್ ಹಾಳಾಗಕ್ಕೆ ಏನೇನ್ ರೀಸನ್ ಇದೆ. ಓಕೆ, ಗುಡ್ ಕೆಪಾಸಿಟರ್ ವ್ಯಾಲ್ಯೂ ಏನ್ ಬರುತ್ತೆ, ಬ್ಯಾಡ್ ಕೆಪಾಸಿಟರ್ ಅಂದ್ರೆ ಫಾಲ್ಟಿ ಕೆಪಾಸಿಟರ್ ರೀಡಿಂಗ್ಸ್. ಈ ರೀಡಿಂಗ್ಸ್ ಬಿಟ್ಟು ಮತ್ತೆ ಇನ್ನೊಂದು ತರ ಚೆಕ್ ಮಾಡೋ ಮೆಥಡ್ ಹೇಳಿದೀನಿ. ಓಕೆ, ಅದು ಇಲ್ಲಿ ಹೇಳೋದು ಬೇಡ, ಬಟ್ ನಿಮಗ್ ಗೊತ್ತಿದೆ ನಾನು ಏನ್ ಮಾಡಿ ಚೆಕ್ ಮಾಡಿ ತೋರಿಸ್ದೆ ಅವತ್ತು ಅಂತ. ರೈಟ್, ಅದನ್ನ ತೆಗೆದಾದ್ಮೇಲೆ ಶಾರ್ಟಿಂಗು ರಿಲೀಸ್ ಆಯ್ತು, ಬಟ್ ನೋಡಕ್ಕೆ ಚೆನ್ನಾಗೇ ಇತ್ತು ಅದು.
ರೈಟ್. ಮೀಟ್ರಲ್ಲೂ ಚೆನ್ನಾಗೇ ಇತ್ತು, ಆದ್ರೆ ಅದನ್ನ ತೆಗೆದಾದ್ಮೇಲೆನೆ ಸಾಲ್ವ್ ಆಗಿದೆ. ರೈಟ್. ನೆಕ್ಸ್ಟ್. ನನ್ನ ಹೆಸರು ಶೇಖರ್ ರೆಡ್ಡಿ ಅಂತ. ಹಾ, ಲಾಸ್ಟ್ 6 years ಇಂದ ಹೋಲ್ಸೇಲ್ ಅಂಗಡಿ ಚಾಲನೆ ಮಾಡ್ತಾ ಇದ್ದೀನಿ. ಓಕೆ ಬಟ್ ರಿಪೇರಿಗೆ ಬಂದು 1 year ಇಂದ ಬಂದಿದ್ದೀನಿ. ಓಕೆ. ಬಟ್ ನಮ್ಗೆ ಫಿಟ್ಟಿಂಗ್ಸ್ ಮಾತ್ರ ಬರುತ್ತೆ, ಚಿಪ್ ಲೆವೆಲ್ ಅಲ್ಲಿ ಮಾಡಿ. ಬರಲ್ಲ. ಓಕೆ. ಅದರಿಂದ ನಮಗೆ ಕೆಳಗಡೆ ಸೂಪರ್ ಟೆಲಿಕಾಮ್ ಅವರು ಹೇಳಿದ್ರು, ಈ ತರ ನಮ್ಮ ಕಡೆ ಟೀಚರ್ ಇದ್ದಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ ಅವರು, ಇಲ್ಲಿ ಬಂದು ಕಲೀರಿ ಅಂದ್ಬಿಟ್ಟು. ಓಕೆ. ನಾವು ಬಂದು ಎನ್ಕ್ವೈರಿ ಮಾಡಿದಾಗ ನಮ್ಗೆ ಚೆನ್ನಾಗಿ ಅನಿಸ್ತು, ಅದಕ್ಕೆ ನಾವು ಇಲ್ಲಿ ಬಂದು ಜಾಯ್ನ್ ಆಗಿ ಕಲಿತಾ ಇದ್ದೀವಿ. ಈ 5 days ಇಂದ ನಿಮ್ಗೆ ಅನ್ಸಿದ್ಯಾ ಹೌದಪ್ಪ ಎಲೆಕ್ಟ್ರಾನಿಕ್ಸ್ ಹಿಂಗಿರತ್ತೆ, ನಾವು ಇದೇ ಪ್ರಕಾರ ಕೆಲಸ ಮಾಡ್ಬೇಕು? ಅದು ಏನಾದ್ರೂ ಎಲೆಕ್ಟ್ರಾನಿಕ್ಸ್ ಬಿಟ್ಟು ಬೇರೆ ಏನಾದ್ರೂ ಇಲ್ಲ ನಾನು ಹೇಳಿದೆ ಕರೆಕ್ಟು? ಪ್ರೂವ್ ಆನ್ ಎಲೆಕ್ಟ್ರಾನಿಕ್ಸ್ ಹೇಳಿದೀನಿ ನಾನು. ಓಕೆ. ನನ್ನ ನಂಬರ್ಸ್ ಏನೂ ಇಲ್ಲ ಇಲ್ಲಿ, ಎಲ್ಲ ರೆಡಿಮೇಡ್ ಸಿಗತ್ತೆ ನಿಮಗೆ. ನೀವು ನೋಡಿಲ್ಲ ಇಷ್ಟು ದಿನ, ನಾನು ನೋಡಿ ಏನ್ ಫಾಲೋ ಮಾಡಿ ಕೆಲಸ ಮಾಡ್ತಾ ಇದ್ದೀನೋ ಅದನ್ನೇ ನಿಮ್ಗೆ ಎಕ್ಸಾಕ್ಟ್ಲಿ ಹೇಳ್ತಾ ಇದ್ದೀನಿ. ಪವರ್ ಐಸಿ ತೆಗಿತೀನಿ ಫಸ್ಟ್, ನಾನ್ ಗ್ಲೂಡ್ ಐಸಿಸ್. ಓಕೆ. ಐಸಿ ಅಲ್ಲಿ ಕಾಣಿಸ್ತಾ ಇದೆಯಾ? ಓಕೆ. ಈ ನಾನ್ ಗ್ಲೂಡ್ ಐಸಿ ತೆಗಿಬೇಕಾದ್ರೆ ಯಾವುದೇ ರೀತಿ ಇಲ್ಲಿ ಹೋಲ್ಡರ್ ಅನ್ನೋದು ಇಟ್ಕೋಬಾರ್ದು. ಓಕೆ. ಹೋಲ್ಡರ್ ಇಟ್ಕೊಂಡ್ರೆ ಏನಾಗತ್ತೆ, ನೀವು ಮೇಲ್ಗಡೆಯಿಂದ ಎಳಿತೀರಾ, ಆ ಹೋಲ್ಡರ್ ವೇಟ್ ಇರತ್ತೆ, ಅದು ಕೆಳಗಡೆಯಿಂದ ಎಳಿತಾ ಇರತ್ತೆ, ಟೆನ್ಷನ್ ಬಿಲ್ಡ್ ಆಗತ್ತೆ. ಈ ಐಸಿ ಅರೆ ಬರೆ ಮೆಲ್ಟ್ ಆದಾಗ ನೀವು ಎಳೆದ್ ಬಿಟ್ಟಾಗ ಅಲ್ಲಿಂದ ಟ್ರ್ಯಾಕ್ಸ್ ಓಪನ್ ಆಗಿ ಆಚೆ ಬರುತ್ತೆ. ಓಕೆ. ತುಂಬಾ ಟ್ರ್ಯಾಕ್ಸ್ ಡಿಸ್ಟರ್ಬ್ ಆಗ್ಬಿಡತ್ತೆ. ಆಮೇಲೆ ಆ ಟ್ರ್ಯಾಕ್ ಹೋದ್ರೂ ಟೆನ್ಷನ್ ಇಲ್ಲ, ಮಾಡ್ಬೋದು, ಬಟ್ ಕೆಲಸ ಡಬಲ್ ಮಾಡ್ಕೋಬೇಡಿ. ಈಸಿಯಾಗಿ ಯಾವ ತರ ಮಾಡಬೇಕು, ರೈಟ್, ಅದನ್ನ ಹೇಳ್ಕೊಡ್ತೀನಿ. ओके. बहुत लोग क्या करता है, ये इसको बोलते हैं हम लोग, ये नॉन ग्लूड आईसी है, राइट, मतलब विदाउट पेस्टेड, नॉन पेस्टेड आईसी. ಟಿಶ್ಯೂ ಪೇಪರ್ ಈ ತರ ಓಕೆ ಮ್ಯಾಟ್ ಮೇಲೆ ಇಟ್ಬಿಟ್ಟು ಇದನ್ನ ಐಸಿ ಲಿಫ್ಟ್ ಮಾಡಬೇಕು. ಈ ಟಿಶ್ಯೂ ಪೇಪರ್ ಏನಕ್ಕೆ ಇಡಬೇಕು ಅಂತಾನು ಹೇಳಿದೀನಿ ನಾನು ನಿಮ್ಗೆ, ರೈಟ್. ಈಗ ಬ್ಲೋವರ್ ಅಲ್ಲಿ 360 ಅಂಡ್ 60 ಟೆಂಪರೇಚರ್ ಏರ್, ರೈಟ್. ಈ ಐಸಿ ತೆಗಿಯೋಕ್ಕಿಂತ ಮುಂಚೆ ಮಾಡಬೇಕಾಗಿರೋ ಕೆಲಸ ಏನು, ಬ್ಲೋವರ್ ಹಿಡಿಯೋ ಸ್ಟೈಲ್ ಕಲಿಬೇಕು. ಓಕೆ. ಕೆಲವೊಬ್ರು ಬ್ಲೋವರ್ ಹಿಂಗ್ ಹಿಡಿತಾರೆ, ಕಾಣಿಸ್ತಾ ಇದೆಯಾ ಡೈರೆಕ್ಷನ್? ಅಂದ್ರೆ ಈ ಬೋರ್ಡ್, ಈ ಬ್ಲೋವರ್ ಇಂದ ಬರೋ ಹೀಟು ಬೋರ್ಡ್ ಮೇಲೆ ಬಿದ್ದು ನಿಮ್ಗೆ ಈ ರೈಟ್ ಹ್ಯಾಂಡ್ಗೆ ತಗಲತ್ತೆ. 30-40 ಸೆಕೆಂಡ್ ಆದ್ಮೇಲೆ ಆ ಹೀಟು ಈ ಕೈ ತಡಿಯಕ್ ಆಗಲ್ಲ, ಅವಾಗ ಪಟ್ ಅಂತ ಕೈ ಜರ್ಗಸ್ ಬಿಡ್ತೀರಾ, ಇಲ್ಲಿ ಇರೋ ಬರೋ ಎಲ್ಲ ಐಸಿ ಡಿಸ್ಟರ್ಬ್ ಆಗ್ಬಿಡುತ್ತೆ, ಕಂಪೋನೆಂಟ್ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಬ್ಲೋವರ್ ಆಂಗಲ್ ಯಾವಾಗ್ಲೂ ಸ್ಟ್ರೈಟ್ ಹಿಂಗ್ ಇರ್ಬೇಕು, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ. ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರ್ಬೇಕಾದ್ರೆ ಪ್ಲಾಸ್ಟಿಕ್ ಪಾರ್ಟ್ಸ್ ಏನಾದ್ರೂ ಇಲ್ಲಿ ಇದೆಯಾ ಅಂತ ನೋಡ್ಬೇಕು. ಈಗ ಇಲ್ಲಿ ಪ್ಲಾಸ್ಟಿಕ್ ಪಾರ್ಟ್ಸ್ ಈ ಕಡೆ ಇದೆ, ಈ ಬ್ಲೋವರ್ ನ ಹಿಂಗ್ ಹಿಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಈ ಪ್ಲಾಸ್ಟಿಕ್ ಪಾರ್ಟ್ ಮೆಲ್ಟ್ ಆಗುತ್ತೆ. ಸೊ ಪ್ಲಾಸ್ಟಿಕ್ ಪಾರ್ಟ್ ಅದ್ರ ಹಿಂದೆ ಮಾಡಬೇಕು ಯಾವಾಗ. ಓಕೆ. ಬ್ಲೋವರ್ ಬ್ಯಾಕ್ ಸೈಡ್ ಅಲ್ಲಿ ಇರ್ಬೇಕು, ನಿಮ್ದು ಬ್ಲೋವರ್ದು ನೋಸಲ್ ಯಾವ ಕಡೆ ಇರುತ್ತಲ್ಲ ಅದ್ರ ಬ್ಯಾಕ್ ಸೈಡ್ ಅಲ್ಲಿ ಇರ್ಬೇಕು. ಅವಾಗ ನಿಮ್ದು ಹೀಟ್ ಹಿಂಗ್ ಮಾಡಿದಾಗ ಆ ಫ್ಲೋ ಬೋರ್ಡ್ ಬಿದ್ದು ಆಪೋಸಿಟ್ ಹೋಗುತ್ತೆ, ನಿಮ್ ಪ್ಲಾಸ್ಟಿಕ್ ಪಾರ್ಟ್ಸ್ ಅನ್ನೋದು ಬರ್ನ್ ಆಗಲ್ಲ, ಆಮೇಲೆ ನಿಮ್ ಕೈಗೆ ಹೀಟ್ ತಗಲಲ್ಲ. 1 hour ಹಿಡ್ಕೊಂಡ್ರು ನೀವು ಆರಾಮಾಗಿ कैरी मारबोद. ओके. तो मेरा बोलने का मतलब ये है, आप जब भी ब्लोअर को पकड़ते हैं तो आपके हाथ के डायरेक्शन में नहीं आना है ब्लोअर का नोजल, अपोजिट डायरेक्शन में जाना है. और अपोजिट डायरेक्शन में कोई भी प्लास्टिक वाला आइटम नहीं रहना है बोर्ड में. प्लास्टिक वाला जो आइटम है उसको आप ब्लोअर के बिल्कुल पीछे साइड में करना है, नोजल के पीछे साइड में. ओके, राइट. ಈಗ ನಾವಿಲ್ಲಿ ಇದನ್ನ ಐಸಿ ತೆಗಿಯೋಣ. ಓಕೆ. ಸ್ವಲ್ಪ ಇದಕ್ಕೆ ಪ್ರೀ ಹೀಟ್ ಮಾಡಿದೆ. ಫಸ್ಟ್ ಪ್ರೀ ಹೀಟ್ ಮಾಡಬೇಕು. ಏನಕ್ಕೆ ಪ್ರೀ ಹೀಟ್ ಮಾಡಬೇಕು, ಈ ಫ್ಲಕ್ಸ್ ಹಾಕಿದಾಗ ಇಲ್ಲಿ ಮೆಲ್ಟ್ ಆಗಿ ಹೋಗ್ಬೇಕು ಅದು ಒಳಗಡೆ. ಮತ್ ತುಂಬಾ ಜನ ಏನ್ ಮಾಡ್ತಾರೆ, ಐಸಿ ಮೇಲೆ ಫ್ಲಕ್ಸ್ ಹಾಕ್ತಾರೆ. ಮೇಲೆ ಹಾಕೋದ್ರಿಂದ ಏನಾದ್ರೂ ಯೂಸ್ ಇದೆಯಾ? ಮೇಲೆ ಏನಾದ್ರೂ ಮೆಲ್ಟಿಂಗ್ ಪಾಯಿಂಟ್ ಏನಾದ್ರೂ ಇದೆಯಾ? ಕೆಳಗಡೆ ಇದೆ ಮೆಲ್ಟಿಂಗ್ ಪಾಯಿಂಟ್. ಎಲ್ಲಿ ಹಾಕಿದೆ ಫ್ಲಕ್ಸ್ ನಾನು? साइड में डालना है. ओके. ऊपर डाल के कोई फायदा नहीं है. ओके. अभी वो जो डाला हुआ फ्लक्स बाहर आने लगा. ओके. अभी ये आईसी को ऐसा पकड़ के लिफ्ट करके रखो. बनता ಯಾವ್ದಾದ್ರೂ ಟ್ರ್ಯಾಕ್ ಮಿಸ್ ಆಯ್ತಾ ಅಲ್ಲಿ? नो प्रेशर, यहाँ पे एक भी ट्रैक मिस नहीं हुआ.
ಮೇನೆ ನಾನು ಐಸಿನ ಹಿಡಿದು ಲಿಫ್ಟ್ ಮಾಡ್ಕೊಂಡೆ. ಓಕೆ, ಬೋರ್ಡ್ ಲಿಫ್ಟ್ ಆಯ್ತು, ಮೆಲ್ಟ್ ಆಗ್ತಿದ್ದಂಗೆ ಬೋರ್ಡ್ ಕೆಳಗಡೆ ಬಿತ್ತು. ಓಕೆ, ಅಂದ್ರೆ ಇಲ್ಲಿ ಯಾವುದೇ ರೀತಿ ಟ್ರ್ಯಾಕ್ ಡ್ಯಾಮೇಜ್ ಆಗೋ ಚಾನ್ಸೇ ಇಲ್ಲ. ಪ್ರೆಷರ್ ಒಂದ್ ಕಡೆಯಿಂದ ಇದೆ ಇದಕ್ಕೆ, ಕೆಳಗಡೆ ಆ ಬೋರ್ಡ್ ವೇಟ್ಗೆ ಆಟೋಮೆಟಿಕ್ ಕೆಳಗಡೆ ಹೋಯ್ತು. ಇಲ್ಲಿ ಒಂದು ಟ್ರ್ಯಾಕು ಡ್ಯಾಮೇಜ್ ಇಲ್ಲ, ನಾ ಐಸಿ ಮೇ ನಾ ಬೋರ್ಡ್ ಮೇ. ಓಕೆ, ಈ ಐಸಿ ಅಲ್ಲೂ ಡ್ಯಾಮೇಜ್ ಇಲ್ಲ, ಈ ಬೋರ್ಡ್ ಅಲ್ಲೂ ಡ್ಯಾಮೇಜ್ ಇಲ್ಲ. ಕಾಣಿಸ್ತಾ ಇದೆಯಾ? ರೈಟ್, ಒಂದು ಟ್ರ್ಯಾಕು ಮಿಸ್ ಇಲ್ಲ. ಓಕೆ, ಆ ಸೆಂಟ್ರಲ್ಲಿ ಗ್ಯಾಪ್ ಇರೋದು, ಅದು ಗ್ಯಾಪ್ ಇದೆ, ಐಸಿ ಒಳಗಡೆನೆ ಗ್ಯಾಪ್ ಇದೆ. ರೈಟ್, ಓಕೆ. ಈಗ ಈ ಐಸಿನ ಕ್ಲೀನ್ ಮಾಡ್ಕೊಳ್ಳೋಣ. ರೈಟ್, ಈ ಐಸಿ ಮೇಲೆ ಇರೋ ಬಾಲ್ಸ್ನ ನಾವು ಕ್ಲೀನ್ ಮಾಡ್ಕೊಳ್ಳೋಣ. ಕ್ಲೀನ್ ಮಾಡಕ್ಕೆ ಏನ್ ಮಾಡಬೇಕು? ಫ್ಲಕ್ಸ್ ಐಸಿನ ಟ್ಯೂಸರ್ ಇಂದ ಹಿಡ್ಕೋಬೇಕು. ಜಾಸ್ತಿ ಪ್ರೆಸ್ ಮಾಡಿ ಹಿಡ್ಕೋಬಾರ್ದು, ಐಸಿ ಬ್ರೋಕನ್ ಆಗ್ಬಾರ್ದು. ಸ್ವಲ್ಪ ತಾನೇ ಬ್ರೋಕನ್ ಆಗಿರೋದು. ಬ್ರೋಕನ್ ಆಗಿರೋ ಜಾಗದಲ್ಲಿ ಏನಾಗತ್ತೆ ತೋರ್ಸಿದೀನಿ ನಾನು ಲೈವ್ ಅಲ್ಲಿ. ಲೀಕ್ ಆಗತ್ತೆ ಐಸಿ. ಅದು ಮೇಲ್ಗಡೆ ಬಾಡಿ ಹೊಡೆದೋಗಿದೆ, ಒಳಗಡೆ ಐಸಿ ಚೆನ್ನಾಗಿದೆ ಇಲ್ಲ. ಹಂಗಂದ್ರೆ ನೀವು ಸ್ಕಿನ್ ಮೇಲೆ ಒಂದ್ 2 ಕಟ್ ಹಾಕೊಂಡು ಓಡಾಡಿ, ಒಳಗಡೆ ಬಾಡಿ ಚೆನ್ನಾಗಿದೆ, ಮೇಲ್ ಸ್ಕಿನ್ ಅಲ್ಲಿ ಆಗಿದೆ ಅಂತ ಅಂದ್ರೆ ಬ್ಲಡ್ ಬರಲ್ವಾ ಆಚೆ? ಹಂಗೆ ವೋಲ್ಟೇಜು ಫ್ಲೋ ಆಗತ್ತೆ ಆಚೆ ಕಡೆಗೆ. ಅರ್ಥ ಆಯ್ತಾ? ಓಕೆ, ಇದ್ರದ್ದು ಟೆಂಪರೇಚರ್ ಬಂದು 370. ಓಕೆ, ಈಗ ಇದನ್ನ ಕ್ಲೀನ್ ಮಾಡಕ್ಕೆ ಎಲ್ರು ಮಾಡೋದು ತಪ್ಪು. ಡೈರೆಕ್ಟ್ ಐರನ್ ಇದ್ರ ಮೇಲೆ ಇಟ್ಬಿಡ್ತಾರೆ. ಓಕೆ, ಡೈರೆಕ್ಟ್ ಐರನ್ ಯಾವತ್ತೂ ಇಡಬಾರ್ದು. ರೈಟ್, ಇದಕ್ಕೆ PPD ಇದು ಒಂದು ಬಾಲ್ ಮಾಡ್ಬೇಕು. ಇಲ್ಲಿ ನೋಡಿ, ನಾನು ತೋರಿಸ್ತೀನಿ. ಬಂತಾ ಇಲ್ಲಿ ಒಂದು ಬಾಲ್? ಈ PPD ಮಾತ್ರ ಟಚ್ ಆಗ್ಬೇಕು, ಐರನ್ ಇದಕ್ಕೆ ಟಚ್ ಆಗ್ಬಾರ್ದು. ಓಕೆ, ನೋಡಿ ಅಷ್ಟೇ ಕ್ಲೀನು, ಜಾಸ್ತಿ ಉಜ್ಜಾಡಬಾರ್ದು ಇದಕ್ಕೆ. ಇದಕ್ಕೆ ನಾವು ಹೇಳ್ತೀವಿ ವೇಪರ್ಸ್ ಐಸಿ. ಯಾವ ಐಸಿ ಇದು? ವೇಪರ್ಸ್. ಈಗ ಐಸಿಗೆ ಕ್ಲೀನ್ ಮಾಡ್ಬೇಕಾದ್ರೆ ಐರನ್ ಅನ್ನೋದು ಐಸಿಗೆ ಟಚ್ ಆಗ್ಬಾರ್ದು. ರೈಟ್, ಯಾವ ಐಸಿಗೆ? ವೇಪರ್ಸ್ ಐಸಿಗೆ. ಮತ್ತೆ ಬೇರೆ ಐಸಿ ಮಾಡ್ಬೇಕಾದ್ರೆ ಅದ್ರದ್ದು ಬೇರೆ ಇರುತ್ತೆ. ಕ್ಲೀನ್ ಮಾಡಕ್ಕೆ ಏನು? IP ಇಂದ. ಓಕೆ, ಕಾಟನ್ ಇಂದ ಆದ್ರೂ ಮಾಡಿ, ಇಲ್ಲ ಬ್ರಷ್ ಇಂದ ಮಾಡಿ. ಓಕೆ, ಈಗ ನಾವೇನ್ ಮಾಡೋಣ, ಕಾಟನ್ ಒಂದು ಬಾಲ್ ಮಾಡಿ. ಓಕೆ, ಕಾಟನ್ ನೋಡಿ, ಇದ್ರ ಮೇಲೆ ಇಟ್ಟು ಓಕೆ, ಕಾಣಿಸ್ತಾ ಇದೆಯಾ? ಓಕೆ, ಇದು ಕಾಟನ್ ಇಂದ ಈ ತರ. ಕಾಟನ್ ಇಂದ ಮಾಡೋ ಟೈಮಲ್ಲಿ ಟ್ಯೂಸರ್ನ ಐಸಿಗೆ ತಗಲಿಸಬಾರ್ದು, ಇಲ್ಲಾಂದ್ರೆ ಏನಾಗತ್ತೆ, ಅದ್ರ ಮೇಲೆ ಇರೋ ಇನ್ಸುಲೇಷನ್ ಓಪನ್ ಆಗ್ಬಿಡುತ್ತೆ. ಓಕೆ, ಆ ಇನ್ಸುಲೇಷನ್. ಇನ್ನೊಂದು ಬ್ರಷ್ ಅಲ್ಲಿ ಕ್ಲೀನ್ ಮಾಡ್ಬೇಕಾದ್ರೆ ಐಸಿನ ಟ್ಯೂಸರ್ ಇಂದ ಹಿಡ್ಕೊಳ್ಳಿ ಹಿಂಗೆ. ರೈಟ್, ಹಾಕಿ ಉಜ್ಜಬಾರ್ದು ಅದಕ್ಕೆ, ಲೈಟ್ ಆಗಿ. ಆಮೇಲೆ ಕೆಲವೊಬ್ರು ಏನ್ ಮಾಡ್ತಾರೆ, ಇಲ್ಲಿ ಸೆಂಟ್ರಲ್ ಹಿಂಗ್. ಓಕೆ, ತಪ್ಪು ಮಾಡಬಾರ್ದು ಅದು. ನಾನು ಹಂಗ್ ಮಾಡೋದಿದ್ರೆ ನಾನು ಮೊದಲೇ ಹಂಗ್ ಮಾಡ್ತಿದ್ದೆ, ನಿಮ್ಗೆ ಚೆನ್ನಾಗಿ ಹೇಳ್ಕೊಡ್ತಿರ್ಲಿಲ್ಲ. ಓಕೆ, ಕ್ಲೀನ್ ಆಯ್ತಾ ಐಸಿ? ಇಲ್ಲಿ ಯಾವ್ದಾದ್ರು ಇನ್ಸುಲೇಷನ್ ಏನಾದ್ರು ಹಾಳಾಗಿದ್ಯಾ? ಇಲ್ಲ. ಒಂದ್ಸಲಿ ಈ ಐಸಿನ ಹೀಟ್ ಮಾಡ್ಕೊಳ್ಳೋಣ. ಓಕೆ, ಬ್ಲೋ ಮಾಡ್ಕೊಳ್ಳೋಣ. ಬ್ಲೋ ಏನಕ್ಕೆ ಅಂತಂದ್ರೆ, ಇಲ್ಲಿ ಯಾವ್ದಾದ್ರೆ ಲೆಗ್ ನಿಮ್ಗೆ ಟೇಡ ಮೇಡ ಕ್ರಾಸ್ ಆಗಿದೆ, ನಾಯ್ಸ್ ತರ ಬಂದಿದೆ, ಅದು ಕ್ಲೀನ್ ಆಗ್ಲಿ ಅಂತ. ರೈಟ್, ರೌಂಡ್ ಶೇಪ್ ಬರುತ್ತೆ ಅದು. ಓಕೆ, ಈಗ ಮತ್ತೆ ಇನ್ನೊಂದ್ಸಲಿ ಕ್ಲೀನ್ IP ಹಾಕಿ ಕ್ಲೀನ್ ಮಾಡೋಣ. ಇದ್ರ ಮೇಲಿರೋ ಫ್ಲಕ್ಸ್ ಕಂಟೆಂಟ್ ಅನ್ನೋದು ಎಲ್ಲ ತೆಗಿಬೇಕು ಇದ್ರಲ್ಲಿ. ನಾವು ಆವಾಗಲೇ ಇದನ್ನ ಕ್ಲೀನ್ ಮಾಡಕ್ಕೆ ಏನಾದ್ರೆ ಫ್ಲಕ್ಸ್ ಹಾಕಿದ್ವೋ
ಆಮೇಲೆ ಬೇರೆ ಪಿ ಪಿ ಡಿ ಇಲ್ಲಿ ಯಾರು ಮಾಡಿದ್ವೋ ಆ ಪ್ರೊಸೆಸ್ಗೆ ನಾವು ಹೇಳ್ತೀವಿ ಡೌನ್ಗ್ರೇಡಿಂಗ್ ಪ್ರೊಸೆಸ್. ಫಸ್ಟು ಈ ಐ ಸಿ ಎಲ್ ಇದ್ದಿದ್ದು ಪಿ ಪಿ ಡಿನ ನಾನು ಇವಾಗ ಬೇರೆ ಟೆಂಪ್ರೇಚರ್ಗೆ ಕನ್ವರ್ಟ್ ಮಾಡಿದ್ದೀನಿ. ಓಕೆ ರೈಟ್. ಈಗ ಇದನ್ನ ರೀಬಾಲ್ ಮಾಡೋಣ. ರೀಬಾಲ್ ಮಾಡೋಕ್ಕೆ ಯೂನಿವರ್ಸಲ್ ಸ್ಟೆನ್ಸಿಲ್ ಯಾರ್ದು ಒಬ್ರದ್ದು ಬಾಕ್ಸ್ ಕೊಟ್ಟಿದ್ರಲ್ಲ, ಯಾರ್ದು ಇದು ಬಾಕ್ಸು? ಓಕೆ, ಇದು ನಿಮ್ಮದೇ ಟೂಲ್ಸು. ಆಮೇಲೆ ಯೂನಿವರ್ಸಲಲ್ಲಿ ಆಗಿಲ್ಲ, ನಿಮ್ಮದು ಇದರಲ್ಲಿ ಆಗತ್ತೆ, ನೀವು ನನಗೆ ಕಾರಣ ಕೊಡಬಾರ್ದು. ಓಕೆ, ಅದಕ್ಕೋಸ್ಕರ ನಾನು ನಿಮಗೆ ಕೊಟ್ಟಿರೋ ಟೂಲ್ಸಲ್ಲಿನೇ ಈಗ ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಸರ್ ನಿಮ್ಮದು ಟೂಲ್ಸ್ ಬೇರೆ ಇದೆ, ಅದರಲ್ಲಿ ಆಗ್ತಾ ಇದೆ, ನಮಗೆ ಕೊಟ್ಟಿರೋ ಟೂಲ್ಸಲ್ಲಿ ಆಗ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಈ ಯೂನಿವರ್ಸಲ್ ಸ್ಟೆನ್ಸಿಲ್ ಅಲ್ಲಿ ಹೋಲ್ದು ಸೈಜ್ ಇರುತ್ತೆ. ಆ ಸೈಜ್ ಪ್ರಕಾರ ಇದನ್ನ ಮ್ಯಾಚ್ ಮಾಡಿ ನಾವು ರಿಬಾಲಿನಿಂಗ್ ಅನ್ನೋದು ಮಾಡಬೇಕು. ಓಕೆ, ಎಲ್ಲ ಬಾಲ್ಸು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಾ ಈಗ? ರೈಟ್, ಕ್ರಾಸ್ ಅಂಗಲ್ ಇದೆ, ಇದ್ರ ಮೇಲೆ ಬರೆದಿರ್ತಾರೆ ಮಾಡೆಲ್ ಅಲ್ಲಿ ನೋಡಿ, ಇಲ್ಲಿದೆ ನೋಡಿ 0.35x35. ಓಕೆ, ಇಷ್ಟು ಇಡಬೇಕು. ಜಾಸ್ತಿ ಇದ್ರ ಮೇಲೆ ಪ್ರೆಷರ್ ಹಾಕ್ಬಾರ್ದು. ಇದ್ರ ಮೇಲೆ ನಾನು ಇವಾಗ ಬೆರಳು ಇಟ್ಟಿದ್ದೀನಿ ನೋಡಿ, ಈ ಬೆರಳು ಇಡೋ ಪ್ರೆಷರ್ ಎಷ್ಟಿರ್ಬೇಕು ಅಂದ್ರೆ ಜಸ್ಟ್ ಈಗ ಲೈಟ್ ಟಚ್. ಕೆಲವೊಬ್ರು ಏನ್ ಮಾಡ್ತಾರೆ, ಜಸ್ಟ್ ಅದನ್ನ ಫುಲ್ ಪ್ರೆಸ್ ಮಾಡ್ತಾರೆ. ಇಲ್ಲಿ ಫುಲ್ ಪ್ರೆಸ್ ಮಾಡಿದಾಗ ಏನಾಗತ್ತೆ, ಇಲ್ಲಿ ಕೆಳಗಡೆ ಐ ಸಿ ಇಟ್ಟಿದ್ದೀನಿ, ಈ ಸ್ಟೆನ್ಸಿಲ್ ಅನ್ನೋದು ಟಿಂಟ್ ಆಗತ್ತೆ, ಸೆಂಟ್ರಲ್ ಇಂದ ಮೇಲೆ ಹೇಳತ್ತೆ. ಪ್ರೆಸ್ ಮಾಡಬಾರ್ದು, ಪ್ರೆಷರ್ ಅನ್ನೋದು ಬಿಲ್ಕುಲ್ ಹಾಕ್ಬಾರ್ದು ಇದು. ಓಕೆ, ಒಂದೊಂದು ಪಾಯಿಂಟ್ಸು. ಈಗ ಇದನ್ನ ನಾನು ವಿಡಿಯೋ ಮಾಡ್ತಾ ಇರೋದು, ಈ ವಿಡಿಯೋ ಯೂಟ್ಯೂಬಲ್ಲೂ ಇರುತ್ತೆ, ನಿಮಗೂ ಪರ್ಸನಲ್ ಆಗು ಸಿಗತ್ತೆ. ನಿಮ್ಗೆ ಯಾವಾಗಾದ್ರೆ ಈ ರಿವಾಲ್ವಿಂಗ್ದು ಕಾನ್ಸೆಪ್ಟ್ ಮರ್ತೋಗಿದ್ರೆ ಚಾನಲ್ ಓಪನ್ ಮಾಡಿ, ಅಲ್ಲೇ ಸಿಗತ್ತೆ. ರೈಟ್, ಪರ್ಮನೆಂಟ್ ಅದು. ರೈಟ್, ಕ್ವಾಂಟಿಟಿ ಕಾಣಿಸ್ತಾ ಇದೆಯಾ? ಇದು ಸ್ವಲ್ಪ ವೆಟ್ ಇದೆಯಾ? ಓಕೆ, ಸ್ವಲ್ಪ ಡ್ರೈ ಮಾಡ್ಬೇಕು. ಇದಕ್ಕೆ ಫುಲ್ ಡ್ರೈ ಮಾಡಬಾರ್ದು, ಆಮೇಲೆ ಮರಳು ತರ ಆಗ್ಬಾರ್ದು. ಅದು ಮರಳು ತರ ಆಯ್ತು ಅಂದ್ರೆ ಕಷ್ಟ ಇದೆ. ನೋಡಿ, ಈ ತರ ಬಟ್ಟೆ ತಗೊಂಡು, ಬಟ್ಟೆ ಕಾಣಿಸ್ತಾ ಇದೆಯಾ? ಓಕೆ, ಈ ಬಟ್ಟೆಲಿ ತಗೊಂಡು ಹಿಂಗೆ ಪ್ರೆಸ್ ಮಾಡಬೇಕು. ಓಕೆ, ಇಲ್ಲಿ ಆಯಿಲ್ ಬಂತ ಈ ಬಟ್ಟೆಗೆ? ರೈಟ್, ಪಿ ಪಿ ಡಿ ಅನ್ನೋದು ತಗೊಳ್ಳಿ, ಆಯಿಲ್ ಅನ್ನೋದು ಅಲ್ಲೇ ಇರಲಿ ಬಟ್ಟೆಲೆ. ರೈಟ್, ಈಗ ಇಲ್ಲಿ ಐ ಸಿ ಇದೆಯಾ? ಅದು ಬೇರೆ ಕಡೆ ಪಿ ಪಿ ಡಿ ಬಿದ್ದಿರೋದು ನೋಡಿ. ಇದನ್ನ ಜಸ್ಟ್ ಅಲ್ಲಿ ಇಟ್ಬಿಟ್ಟು ನೋಡಿ, ಹಿಂಗ್ ಇಡ್ತಾ ಇದ್ದೀನಿ, ಪ್ರೆಷರ್ ಹಾಕಿಲ್ಲ. ಈಗ ಓನ್ಲಿ ವೈಪ್. ಏನ್ ಮಾಡಿದೆ ನಾನು? ಹಿಂಗ್ ಪ್ರೆಸ್ ಮಾಡಿದ್ನ? ಇಲ್ಲ, ಜಸ್ಟ್ ಅದ್ರ ಮೇಲೆ ಇಟ್ಟು ವೈಪ್ ಮಾಡೋದು. ವೈಪರ್ ಮಾಡತ್ತೆ ಗೊತ್ತಾ? ನೀರ್ ಹಾಕಿ ಹಿಂಗೆ ಜಸ್ಟ್ ಅಲ್ಲಿ ಇಟ್ಬಿಟ್ಟು ಹಿಂಗ್ ವೈಪ್ ಮಾಡಿ. ವೈಪ್ ಮಾಡಾದ್ಮೇಲೆ ಈ ಬಟ್ಟೆಯಿಂದ ಎಕ್ಸಸ್ ಪಿ ಪಿ ಡಿನ ಹಿಂಗ್ ಕ್ಲೀನ್ ಮಾಡ್ಕೊಳ್ಳಿ. ರೈಟ್, ಇದು ಕ್ಲೀನ್ ಆಯ್ತಾ? ಈಗ ಒಂದು ಟ್ಯೂಸರ್. ಓಕೆ, ಟ್ಯೂಸರ್ ಇಷ್ಟು ದೂರ ಇಡಬಾರ್ದು. ಟ್ಯೂಸರ್ ಇಟ್ಟಿರೋದು ಕಾಣಿಸ್ತಾ ಇದೆಯಾ? ಈಗ ಇಷ್ಟು ದೂರ ಇಲ್ಲ. ಐ ಸಿ ಎಷ್ಟಿದೆ ಅಷ್ಟೇ ಸೈಜಲ್ಲಿ ಇಡಬೇಕು. ಎಲ್ಲಿದೆ ಐ ಸಿ? ಇಲ್ಲಿದೆ. 1 ಅಥವಾ 2 ಹೋಲು ದೂರ ಇಡಿ ಅಷ್ಟೇ, ಫುಲ್ ಐ ಸಿ ಮೇಲೆ ಇಡಬೇಡಿ. ರೈಟ್, ಈಗ ನೋಡಿ, ನಾನು ಇಲ್ಲಿ ಏನಾದರೂ ಪ್ರೆಷರ್ ಹಾಕ್ತಾ ಇದ್ದೀನ? ನೋ ಪ್ರೆಷರ್, ಓನ್ಲಿ ಹಿಂಗೆ ಇಟ್ಟಿದ್ದೀನಿ ಅಷ್ಟೇ. ಈಗ 270 and air 50. ರೈಟ್, 270 and air 50. ಹಿಂಗ್ ಬಟನ್ ಪ್ರೆಸ್ ಮಾಡಿ ಐರನ್ ಇದು ಬ್ಲೋವರ್ ಎತ್ತಿದ ತಕ್ಷಣ ತಂದಿಡಬಾರ್ದು ಇಲ್ಲಿ. ಓಕೆ, ಬ್ಲೋವರ್ 270-50 ಬರೋವರೆಗೂ ವೇಟ್ ಮಾಡ್ಬೇಕಲ್ಲಿ. ಈಗ ಬಂತು, ಇವಾಗ ಇಲ್ಲಿ ಇಡೋಣ. ಫಸ್ಟ್ ಏನ್ ಮಾಡ್ತೀನಿ, ಸ್ವಲ್ಪ ಪ್ರೀ ಹೀಟು ಅಂದ್ರೆ ಈ ಪಕ್ಕದ ಸ್ಟೆನ್ಸಿಲ್ನ ಹೀಟ್ ಮಾಡ್ತೀನಿ. ಅಲ್ಲೇ ಒಂದೇ ಕಡೆ ಡೈರೆಕ್ಟ್ ಹೋಗಿ ಇಟ್ಬಿಟ್ರೆ ಅದು ರೀಬಾಲಿಂಗ್ ಅನ್ನೋದು ಆಗಲ್ಲ, ಸ್ಟೆನ್ಸಿಲ್ ಎದ್ದು ಬಿಡುತ್ತೆ. ಆಗೋಯ್ತಾ ರೀಬಾಲು?
ಆಯ್ತಾ? ಅಲ್ಲಿಂದ ಆಗಿದೆ. ಓಕೆ, ರೀಬಾಲಿಂಗ್ ಕಂಪ್ಲೀಟ್. ಓಕೆ, ರೀಬಾಲಿಂಗ್ ಆಯ್ತಾ? ಈಗ ಈ ಸ್ಟೆನ್ಸಿಲ್ನ ಹಿಂಗೆ ತೆಗೆದ್ರೆ ಈ ರೀಬಾಲಿಂಗ್ ಆಗಿರೋ IC ಈಸಿಯಾಗಿ ನಮಗೆ ಓಕೆ ಬಂತ? ಈಗ ಇದರಲ್ಲಿ ಏನಾಗಿದೆ, ನಾವು ಯೂನಿವರ್ಸಲ್ ಅಲ್ಲಿ ಮಾಡಿದ್ದೀವಿ. ಯೂನಿವರ್ಸಲ್ ಅಲ್ಲಿ ಮಾಡಿದ್ರಿಂದ ಇದರಲ್ಲಿ ಎಕ್ಸ್ಟ್ರಾ ಬಾಲ್ಸ್ ಆಗಿರುತ್ತೆ. ಓಕೆ, ಆ ಎಕ್ಸ್ಟ್ರಾ ಬಾಲ್ಸ್ನ ನಾವೇನು ಮಾಡಬೇಕು, ಬ್ರಷ್ ಇಂದ ಕ್ಲೀನ್ ಮಾಡಬೇಕು ಫಸ್ಟ್. ಓಕೆ, ಬ್ರಷ್ ಆ್ಯಂಡ್ IP ಹಾಕಿ ಕ್ಲೀನ್, ರೈಟ್? ಅಂದರೆ ಅಲ್ಲಿ ಎಕ್ಸ್ಟ್ರಾ ಏನಾದರೆ ಬಾಲ್ ಆಗಿದೆ ಅದೆಲ್ಲ ತೆಗಿಬೇಕು. ಇಲ್ಲಾಂದರೆ ಈಗ ನಾವು ಇದ್ರ ಮೇಲೆ ಹೀಟ್ ಮಾಡಿದ್ವಿ ಅನ್ಕೊಳ್ಳಿ, ಆ ಎಕ್ಸ್ಟ್ರಾ ಬಾಲ್ ಬೇರೆ ಬಾಲ್ ಜೊತೆ ಜಾಯಿಂಟ್ ಆಗಿಬಿಡುತ್ತೆ, ರೈಟ್? ರೈಟ್, ಇದು ಬಾಲ್ಸ್ ಅನ್ನೋದು ಕ್ಲಿಯರ್ ಆಯ್ತು. ಎಕ್ಸ್ಟ್ರಾ ಬಾಲ್ಸ್ ಅನ್ನೋದು ತೆಗೆದು ಹಾಕ್ದಿವಿ. ಈಗ ಇದಕ್ಕೆ ನಾವು ಏನು ಮಾಡೋಣ, ರೀಫ್ಲೋ ಮಾಡೋಣ. ಅಂದರೆ ಯಾವುದಾದ್ರೆ ಬಾಲ್ಸು ನಮಗೆ ದಪ್ಪ ಚಿಕ್ಕ ಕಾಣಿಸ್ತಾ ಇದೆ, ಫ್ಲಕ್ಸ್ ಹಾಕಿ ನಾವು ಹೀಟ್ ಮಾಡಿದಾಗ ಅದೆಲ್ಲ ನಮಗೆ 1 ಲೆವೆಲ್ ಬರುತ್ತೆ. 270 ಆ್ಯಂಡ್ 50 ಏರಲ್ಲಿ ಮಾತ್ರ ಮಾಡಬೇಕು. ಓಕೆ, ಎಲ್ಲ ಐಸಿಗೂ ಸೇಮ್ ರೀಡಿಂಗ್ ಇರುತ್ತೆ ಸರ್. ಯಾವುದು? ಎಲ್ಲ ಐಸಿಗೂ 270 50 ಇರುತ್ತೆ. ಆ ರೀಬಾಲಿಂಗ್ ಎಲ್ಲ 270 50ನೇ ಮಾಡಬೇಕು. ಓಕೆ, ಆಯ್ತಾ? ರೀಬಾಲಿಂಗ್ ಯಾವುದಾದ್ರೂ ಬಾಲು ನಿಮಗೆ ಚಿಕ್ಕದು ದೊಡ್ಡದು ಏನಾದರೂ ಆ ಥರ ಅನ್ನಿಸ್ತಾ ಇದೆಯಾ? ಎಲ್ಲ ಒನ್ ಸೈಜಲ್ಲಿ ಆಯ್ತಾ? ಕಾಣಿಸ್ತಾ ಇದೆಯಾ ಇಲ್ಲಿ ರೀಬಾಲಿಂಗ್ ಆಗಿರೋದು? ಓಕೆ, ಸೊ ಈ ಥರ ಒಂದೇ ಲೆವೆಲಲ್ಲಿ ಬರಬೇಕು ಬಾಲ್ಸ್ ಅನ್ನೋದು. ಒಂದು ಬಾಲ್ ಹೈಟ್ ಆಗಿದೆ, ಓಕೆ, ಒಂದು ಬಾಲ್ ಚಿಕ್ಕ ಆಗಿದೆ. ಈಗ ಇದು IC ಬೋರ್ಡಲ್ಲಿ ಕನೆಕ್ಟಿವಿಟಿ ಮಾಡಲ್ಲ. ಓಕೆ, ಒಂದು ಹೈಟು ಒಂದು ಚಿಕ್ಕ ಎಲ್ಲ 1 ಲೆವೆಲಲ್ಲಿ ಇರಬೇಕು ರೀಬಾಲಿಂಗ್ ಅನ್ನೋದು. ಓಕೆ, ಇದು ICದು ಕೆಲಸ ಮುಗಿತೀವಿ, ರೈಟ್? ಓಕೆ, ಒಂದು PPD ಇದು ಬಾಲ್. ಓಕೆ, ಇದು PPD ಬಾಲ್, ರೈಟ್? ಕಾಣಿಸ್ತಾ ಇದೆಯಾ? ನಿಮ್ಗೆ ಕಾಣಿಸಿಲ್ಲ ಅಂದ್ರೆ ಹೇಳ್ಬೇಕು ನನಗೆ. ಓಕೆ, ಯಾಕಂದ್ರೆ ಇದನ್ನ ನಿಮ್ಗೋಸ್ಕರ ಮಾಡ್ತಾ ಇದ್ದೀನಿ ನಾನು ದಿನ ರಿಬಾಲ್ 10 ಸಲ ರಿಬಾಲ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗ್ಲಿ ಅಂತ ಮಾಡ್ತಾ ಇರೋದು, ರೈಟ್? ಅಲ್ಲಿ ನಿಮ್ಗೆ ಪಿಕ್ಚರ್ ಕ್ಲಿಯರ್ ಆಗಿ ಕಾಣಿಸಿಲ್ಲ ಅಂದ್ರೆ ನೀವು ನನಗೆ ಹೇಳ್ಬೇಕು, ರೈಟ್? ಈಗ ಮೊಬೈಲ್ ಹಾಳು ಮಾಡಬಾರ್ದು, ಈಸಿಯಾಗಿ ಹ್ಯಾಂಡಲ್ ಮಾಡಬೇಕು, ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿ. ನೋಡಿ, ಒಂದು ದಿನಕ್ಕೆ ನೀವು 50 ಕೆಲಸ ಮಾಡಬೇಡಿ, 5 ಕೆಲಸ ಮಾಡಿ, ಪ್ರಾಪರ್ ಆಗಿ ಮಾಡಿ, ನೀಟಾಗಿ ಮಾಡಿ. ಕಸ್ಟಮರು ನಿಮ್ಮ ಹೆಸರನ್ನ ಹೆಮ್ಮೆಯಿಂದ ಹೇಳಬೇಕು, ಹೋಗೂರು ಅಲ್ಲಿ ಅವರು ಮಾಡಿಕೊಟ್ರೆ ಪರ್ಮನೆಂಟ್ ಸೊಲ್ಯೂಷನ್. ಕಾಸು ಮಾಡ್ಬೋದು, ಹೆಸರು ಮಾಡೋದು ಕಷ್ಟ ಇದೆ, ರೈಟ್? ಕ್ಲೀನ್ ಆಯ್ತಾ? ಸರ್ಫೇಸ್ ಕ್ಲಿಯರ್ ಇದೆಯಾ? ಓಕೆ, ಈಗ ಈ ICನ ಇಲ್ಲಿ ಮೌಂಟ್ ಮಾಡೋಣ. ಓಕೆ, ತೆಗಿಯೋದಕ್ಕೆ IC ಲಿಫ್ಟ್ ಅಂತೀವಿ, ICನ ಮತ್ತೆ ಅಲ್ಲಿ ವಾಪಸ್ कुड़सोदಕ್ಕೆ माउंट अंतीवी. IC निकालने के लिए हम क्या बोलेंगे, IC लिफ्ट करना, और IC बिठाने के लिए IC माउंट करना. ओके, अब माउंट करने के लिए हम लोग क्या करेंगे, थोड़ा सा फ्लक्स लगाएंगे, आप ज्यादा नहीं. ऑलरेडी IC में हमारा फ्लक्स है, तो हल्का सा फ्लक्स लगाएंगे, क्योंकि IC वो ब्लोअर का एयर से इधर उधर हिलेना, राइट? ಸ್ವಲ್ಪನೇ ಫ್ಲಕ್ಸ್ ಹಾಕಬೇಕು. ಏನಕ್ಕೆ ಅಂದ್ರೆ ಈ IC ಆ ಬ್ಲೋವರ್ದು ಏರ್ ಏನಾದರೂ ಬರ್ತಾ ಇದೆ, ಆ ಏರ್ಗೆ ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ಅಲ್ಲಿ ಸ್ವಲ್ಪ ಫ್ಲಕ್ಸ್ ಆ್ಯಡ್ ಮಾಡಬೇಕು. ಈ IC ಕೂಡ್ಸೋಕ್ಕಿಂತ ಮುಂಚೆ
ಈ ಎರಡು ಆಂಗಲ್ ನೋಡ್ಬೇಕು. ಇಲ್ಲೊಂದು ಆಂಗಲ್ ಇದೆ, ಕಾಣಿಸ್ತಾ ಇದೆಯಾ? ಆಮೇಲೆ ಇಲ್ಲೊಂದು ಬ್ಲಾಕ್ ಅಲ್ಲಿ ಆಂಗಲ್ ಇದೆ, ಮಾರ್ಕಿಂಗ್ ಇದೆ. ಆಂಗಲ್ ಅನ್ನೋಕಿನ್ನ ಮಾರ್ಕಿಂಗ್ ಅನ್ಕೊ. ಇದ್ರ ಒಳಗಡೆ ಇರ್ಬೇಕದು ಫಿಕ್ಸ್. ಮೇಲ್ಗಡೆ ಒಂದ್ಸಲಿ ಪ್ರೆಸ್ ಮಾಡಿಬಿಡಿ. ರೈಟ್. ಈಗ ಮತ್ತೆ 360 60 ಅಥವಾ 370 70 ಟೆಂಪ್ರೇಚರ್ಸ್ ಇಟ್ಬಿಟ್ಟು ಮೌಂಟಿಂಗ್ ಮಾಡಬೇಕು. ಓಕೆ. ಹಿಂಗ್ ಬ್ಲೋವರ್ ಯೂಸ್ ಮಾಡೋದು ಹೇಳ್ತೀನಿ ಕೇಳಿ. ಹಿಂಗ್ ಎತ್ತ ತಕ್ಷಣ ಅಲ್ಲಿ ಇಡಬೇಡಿ. ಅದು ಆ ನಂಬರ್ ಬರೋವರೆಗೂ ವೇಟ್ ಮಾಡಿ. ಆ ನಂಬರ್ ಬರೋವರೆಗೂ ವೇಟ್ ಮಾಡಿನೇ ಇಡಬೇಕು. ಓಕೆ. ಈಗ ಆ ಒಳಗಡೆಯಿಂದ ಫ್ಲಕ್ಸ್ ಆಚೆ ಬರ್ತಾ ಇದೆ ನೋಡಿ. ಐಸಿ ಕೆಳಗಡೆ ಇರೋ ಫ್ಲಕ್ಸ್ ಆಚೆ ಬಂತ. ಈಗ ನಾನು ಇದನ್ನ ಕರೆಕ್ಟ್ ಲೈನ್ ಅಲ್ಲಿ ಕೂಡಿಸಿದ್ದೀನಿ, ಅದಕ್ಕೆ ಐಸಿ ಆಟೋಮೆಟಿಕ್ ಶೇಕ್ ಆಗಿಲ್ಲ. ರೈಟ್. ಶೇಕ್ ಆಯ್ತಾ ಐಸಿ? ಇಷ್ಟೇ, ಬಿಟ್ಬಿಡಿ. ಐಸಿ ಫಿಕ್ಸ್ ಆಯ್ತು ಈಗ. ರೈಟ್. ಓಕೆ. ಈಗ ಐಸಿ ತೆಗಿಯೋದು, ರೀಬಾಲ್ ಮಾಡೋದು, ಮತ್ತೆ ಮೌಂಟ್ ಮಾಡೋದು, ಏನಾದ್ರೂ ದೊಡ್ಡ ಕೆಲಸ ಇದೆಯಾ ಇದು? ಈಗ ನೀವು ಒಂದು ಸಲನೂ ಮಾಡಿಲ್ಲ ಅಂದ್ರೆ ಇದು ದೊಡ್ಡ ಕೆಲಸ. ರೈಟ್. ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಓಕೆ. ನಾನು ನಿಮಗೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನನಗೆ ಇಷ್ಟು ಟೈಮ್ ಆಯ್ತು. ಇಲ್ಲಾಂದ್ರೆ ನಾನು ಮಾಡಿದ್ರೆ ಇದು ಎಷ್ಟು ನಿಮಿಷ ಕೆಲಸ ಗೊತ್ತಾ? 3 minutes ಅಲ್ಲಿ ಮಾಡ್ತೀನಿ. ಒಂದು ಐಸಿ ತೆಗೆದು ಕ್ಲೀನ್ ಮಾಡಿ ರೀಬಾಲ್ ಮಾಡಿ ಫಿಕ್ಸ್ ಮಾಡೋಕ್ಕೆ 3 minutes ಟೈಮ್. ನಾನು ನಾಳೆ ನೀವು ಪ್ರಾಕ್ಟೀಸ್ ಆದ್ಮೇಲೆ ನಾನು ನಿಮ್ಮ ಕಡೆನೂ ಎಕ್ಸೆಪ್ಟ್ ಮಾಡೋದು ಅದೇ ಟೈಮೇ. ಸ್ಟಾರ್ಟಿಂಗ್ ಫಸ್ಟ್ ಡೇ ಕೇಳಲ್ಲ, 2ನೇ ದಿನ ಹೋದಾಗ ನೀವು 3 minutes ಅಲ್ಲಿ ಮಾಡಿ ತೋರಿಸ್ಬೇಕು ನನಗೆ. ಅದು ಹೆಂಗಾಗತ್ತೆ ನಾ ಹೇಳ್ತೀನಿ, ಹೆಂಗಾಗತ್ತೆ ಅನ್ನೋದು. ರೈಟ್. ಓಕೆ. ಈಗ ಈ ಐಸಿ ಹಿಂಗ್ ಶೇಕ್ ಮಾಡಿ ನೋಡಿ, ಕುತ್ಕೋತಾ. ಈ ಐಸಿ ಆದ್ಮೇಲೆ ಓಕೆ. ಈಗ ನೀವು ಹೇಳಿ, ಯಾವ್ದಾದ್ರು ಯೂಟ್ಯೂಬ್ ಅಲ್ಲಿ ನಿಮ್ಗೆ ಇಷ್ಟು ಡೀಟೇಲ್ ಆಗಿ ಐಸಿ ರೀಬಾಲಿಂಗ್ದು ಡೀಟೇಲ್ಸ್ ಹೇಳಿದಾನ? ನೀವು ನೋಡಿದೀರಾ? ನಾನು ನೋಡಿದ್ದೀನಿ, ಯಾರು ಹೇಳಿಲ್ಲ. ಓಕೆ. ಐಸಿ ಟೆಂಪರೇಚರ್ ಹೇಳ್ತಾರೆ, ಬ್ಲೋವರ್ ಹಿಡಿಯೋ ಆಂಗಲ್ ಯಾರು ಹೇಳಲ್ಲ. ಓಕೆ. ಆಮೇಲೆ ಐಸಿ ಕ್ಲೀನ್ ಮಾಡಕ್ ಹೋಗ್ತೀರಾ ನೀವು, ಅವ್ರದ್ದು ನೋಡಿ ನಿಮ್ದು ಐಸಿ ಲೈನ್ಸ್ ಎಲ್ಲ ಜಾಯಿಂಟ್ ಆಗುತ್ತೆ. ಏನಕ್ಕೆ ಜಾಯಿಂಟ್ ಆಗುತ್ತೆ? ನೀವು ಡೈರೆಕ್ಟ್ ಟಚ್ ಮಾಡ್ತೀರಾ. ಇದು ಎಲ್ಲದಕ್ಕಿಂತ ಮುಂಚೆ ಯಾರ್ಯಾರು ರೀಬಾಲ್ ಮಾಡ್ತಿದ್ರಿ? ಸಾಬಿ ಮತ್ತೆ ಇವರು ಮಾಡಿದ್ದಾರೆ, ನೀವು ಮಾಡಿದ್ದೀರಾ. ನೀವು ಮಾಡೋ ಮೆಥಡ್ಗೆ ಈಗ ನಾ ಮಾಡಿರೋ ಮೆಥಡ್ಗೆ ಏನಾದರೂ ಡಿಫ್ರೆನ್ಸ್ ಇದೆಯಾ? 100 ಡಿಫ್ರೆನ್ಸ್ ಇದೆ. 100 ಡಿಫ್ರೆನ್ಸ್ ಇದೆ. ಡಿಫ್ರೆನ್ಸ್ ಇದೆಯಾ? ತುಂಬಾ ಡಿಫ್ರೆನ್ಸ್ ಇದೆಯಾ? ಸ್ವಲ್ಪ ಡಿಫ್ರೆನ್ಸ್? ತುಂಬಾ ಡಿಫ್ರೆನ್ಸ್ ಇದೆ. ಓಕೆ. ಏನಾದರೂ ಹೊಸ ಪಾಯಿಂಟ್ ಕಲಿಯಕ್ಕೆ ಸಿಕ್ತಾ? ಓಕೆ. ನಾನೀಗ ಮಣಿಕಂಠ ಅವ್ರಿಗೆ, ಹರಿಗೆ, ಇವ್ರಿಗೆ ಕೇಳಲ್ಲ, ಯಾಕಂದ್ರೆ ಅವ್ರು ಇನ್ನ ಮಾಡಿಲ್ಲ. ಇವ್ರು ಮಾಡಿರ್ಬೋದು ಮೇ ಬಿ ರೀಬಾಲಿಂಗ್. ನೀವು ಇದೇ ತರ ಫಾಲೋ ಮಾಡ್ತಾ ಇದ್ರಾ? ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅದು ಕ್ಲೀನ್ ಮಾಡೋದು process, ಅದು ಸಾಲ್ಡರಿಂಗ್ ಅಲ್ಲಿ ಡಿಫ್ರೆಂಟ್ ಇತ್ತು ಸರ್. ಓಕೆ. ಈ ಬೌಲಿಂಗ್ ಅದು ಪ್ರೊಸೆಸ್ ಎಲ್ಲಾನು ಡಿಫರೆನ್ಸ್ ಇದೆ. ನೀವು ವೇಟ್ ಮಾಡಿಲ್ಲ, ಸುಮ್ಮನೆ ಟೇಪ್ ಅನ್ನು ಬಿಟ್ಟು ಪ್ರೆಸ್ ಮಾಡಿ ಜೋರ್ ಹಾಕಿ ಎಲ್ಲ ಬಿಡಿ ಲೆವೆಲ್ ಬಾಲ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಓಕೆ. ಈಗ ನಿಮ್ಗೆ ಕಲಿತೀವಿ ಅಂತ ಅಂದ್ರೆ ಕಲಿತೀವಿ ಅನ್ನೋ ಭರವಸೆ ಇದೆಯಾ? ನಮ್ಮ ಮೇಲೆ ಭರವಸೆ ಇದೆಯಾ? ಓಕೆ. ಇನ್ನೊಂದು ನಮ್ದು ಓಕೆ. ಈಗ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ. ಸೊ ಇದೇ ತರ ನಿಮ್ಗೆ ಯಾರಿಗಾದ್ರೂ ಸ್ಟೆಪ್ ಬೈ ಸ್ಟೆಪ್ ಮೊಬೈಲ್ ರಿಪೇರಿಂಗ್ ಕಲಿಬೇಕು, ಫುಲ್ ಡೆಪ್ತ್ ಆಗಿ ಮೊಬೈಲ್ ರಿಪೇರಿಂಗ್ ಕಲಿಬೇಕು, ಚಿಪ್ ಲೆವೆಲ್ ಕಲಿಬೇಕು ಅಂತಂದ್ರೆ SITಗೆ ಜಾಯಿನ್ ಆಗಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿನೂ ವಿಚಾರಿಸಿ, ಕಾಲ್ ಮಾಡಿನೂ ವಿಚಾರಿಸ್ಬೋದು. ನಮ್ಮ ಇನ್ಸ್ಟಿಟ್ಯೂಟ್ ಬಂದ್ಬಿಟ್ಟು ಬೆಂಗಳೂರಲ್ಲಿ SP ರೋಡಲ್ಲಿ ಬರುತ್ತೆ. SJP ರೋಡು, ಸಿಲ್ವರ್ ಜೂಬಿ ಪಾರ್ಕ್ ಹತ್ರ 2nd ಕ್ರಾಸ್ ಅಲ್ಲಿ ಡೆಡ್ ಎಂಡ್ ಬಿಲ್ಡಿಂಗ್ಗೆ. ಓಕೆ. ಸೂಪರ್ ಟೆಲಿ ಮೊಬೈಲ್ಸ್ ಮೇಲೆ ಇರೋದು. ಸೊ ಯಾರಿಗಾದ್ರೂ ಈ ತರ ಡೀಟೇಲ್ ಆಗಿ ಟ್ರೈನಿಂಗ್ ಬೇಕು ಅಂದ್ರೆ SITಗೆ ಜಾಯಿನ್ ಆಗ್ಬೋದು. ಈಗ ಇವರೆಲ್ಲ ಟ್ರೈನಿಂಗ್ ಇರೋರೆ, ಇವ್ರು ಯಾರು ನಾವು ಅಂದ್ರೆ ಪೇಡ್ ಆಕ್ಟರ್ಸ್ ತರ ಇಲ್ಲ, ಎಲ್ರು ನೀವು ಟ್ರೈನಿಂಗ್ಗೋಸ್ಕರನೇ ಬಂದಿದ್ದೀರಾ. ಎಷ್ಟು ದಿನ ಆಯ್ತು ನೀವು ಬಂದು? 5ನೇ ದಿನ. 5ನೇ ದಿನ ನಾವು IC ಸ್ಟಾರ್ಟ್ ಮಾಡಿದೀವಿ. ಬೇರೆ ಇನ್ಸ್ಟಿಟ್ಯೂಟ್ ಅಲ್ಲಿ ಫಸ್ಟ್ ಡೇ ನಿಮ್ಗೆ IC ತೆಗಿ ಹಾಕು ಅಂತ ಕೊಡ್ತಾರೆ. ಬಟ್ ಫಸ್ಟ್ ನಾವು ನಿಮ್ಗೆ ಈ 5 days ಏನ್ ಮಾಡ್ತಿದ್ರೆ
ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಹೇಳಿ. ತಲೆಗೆ ಆಗದೆ ಅದ್ರ ಹೆಸರೇ ಗೊತ್ತಿಲ್ಲ, ಆ ಎಲೆಕ್ಟ್ರಾನಿಕ್ ಕಂಪೋನೆಂಟ್ ಗೊತ್ತಿಲ್ಲ. ಈಗ ನಾನು ಅದ್ರ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗಲ್ಲ. ಫಸ್ಟ್ ನಿಮ್ಗೆ ಆ ಪಿಕ್ಚರ್ ಇಮೇಜ್ ಕಣ್ ಮುಂದೆ ಬರ್ಬೇಕಲ್ವಾ. ಫಸ್ಟ್ ಈ ಕಂಪೋನೆಂಟ್ಸ್ ಬಗ್ಗೆ ಇಂಟ್ರಡಕ್ಷನ್ ಮಾಡಿ ಆಮೇಲೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಓ ಹೌದು ಇದು ಈ ತರ ಇದೆ. ಸೊ ಈ 5 days ಕ್ಲಾಸ್ ಅಲ್ಲಿ ನಮ್ದು ಬೇಸಿಕ್ ಇಂದಾನೆ ಸ್ಟಾರ್ಟ್ ಆಗಿರೋದು. ಇವತ್ತು ನಾವು IC ಮೇಲೆ ಬಂದಿದ್ದೀವಿ. ಓಕೆ, ಇನ್ನ ಮಂಡೇ ಇಂದ ನಮ್ದು ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ, ರೈಟ್? ಲೈಕ್ ನೆಟ್ವರ್ಕ್ ಸೆಕ್ಷನ್, ಚಾರ್ಜಿಂಗ್ ಸೆಕ್ಷನ್, ಓಕೆ, ಗ್ರಾಫಿಕ್ ಸೆಕ್ಷನ್, ಎಲ್ಲ ಸೆಕ್ಷನ್ ವೈಸ್ ನಿಮ್ಗೆ ಡೀಟೇಲ್ ಆಗಿ ಈಗ ಯಾವ ಸೆಕ್ಷನ್ ಅಲ್ಲಿ ಏನ್ ಬರುತ್ತೆ, ಏನೇನ್ ಕಂಪೋನೆಂಟ್ ಇರುತ್ತೆ, ಇದೆಲ್ಲ ಡೀಟೇಲ್ ಆಗಿ ಬರುತ್ತೆ. ಆಮೇಲೆ ಒಂದ್ಸಲ ಇಲ್ಲ 10 ಸಲ ಕೇಳ್ಬೋದು ನಿಮ್ಗೆ ಡೌಟ್ ಇದ್ರೆ, ನೋ ಪ್ರಾಬ್ಲಮ್. ನಿಮ್ ಡೌಟ್ ಕ್ಲಿಯರ್ ಆಗಿಲ್ಲ ಅಂದ್ರೆ ನಾನೇ ಕೇಳ್ತೀನಿ, ಕ್ಲಿಯರ್ ಆಯ್ತಾ, ಇನ್ನ ಡೌಟ್ ಇದೆಯಾ, ಯಾರಿಗೆ ಏನಾದ್ರೂ ಡೌಟ್ ಇದ್ರೆ ಕೇಳಿ, ಮುಚ್ಚು ಮರೆ ನೋ, ಕೇಳಿ ಆರಾಮಾಗಿ ಬಿಂದಾಸ್ ಆಗಿ. ಆಮೇಲೆ ನಾವು ಇಲ್ಲಿ ಸ್ಕೂಲ್ ಟೀಚರ್ ಅಲ್ಲ, ಓಕೆ, ಕೇಳಿದ್ರೆ ಏನಾದ್ರೂ ಹೇಳ್ಬಿಡ್ತಾರೇನೋ, ನಾವು ಮೆಂಟರ್ ತರ ಕೆಲಸ ಮಾಡ್ತೀವಿ. ಮೆಂಟರ್ದು ಕೆಲಸ ಏನಂದ್ರೆ ನೀವು ಸಕ್ಸಸ್ ಆಗೋವರೆಗೂ ನಿಮ್ ಹಿಂದೆ ಇರ್ತೀವಿ. ನೀವು ನಮ್ಮನ್ನ ಬಿಟ್ಬಿಡ್ಬೇಕು, ನಾವು ನಿಮ್ಮನ್ನ ಬಿಡಲ್ಲ, ರೈಟ್? ಸೊ ಇಲ್ಲಿ ಟ್ರೈನಿಂಗ್ ಬರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಬಂದ್ರೆ ಬರೋರ್ ಬರೋರು ನಿಜವಾದ 100% ಪ್ರಾಪರ್ ಆಗಿ ಕೆಲಸ ಕಲಿಬೇಕು. ಪ್ರತಿ ಅದರಲ್ಲಿ ಬೋರ್ಡ್ ಅಲ್ಲಿ ಪ್ರತಿ ಕಾಂಪೊನೆಂಟ್ ಬಗ್ಗೆ ತಿಳ್ಕೋಬೇಕು. ಹಾ, ಇದೊಂದು ಚಿಪ್ ಲೆವೆಲ್ ಕೆಲಸ ಅಂದ್ರೆ ಆ ಬೋರ್ಡ್ ಅಲ್ಲಿರೋ ಪ್ರತಿಯೊಂದ್ರ ಬಗ್ಗೆನೂ ಫಸ್ಟ್ ತಿಳ್ಕೊಬೇಕು. ಹಾ, ಅದ್ರ ಪ್ರಾಪರ್ ವರ್ಕ್ ಬಗ್ಗೆ ತಿಳ್ಕೋಬೇಕು. ಅದಾದ್ಮೇಲೆ ಬರ್ತಾ IC ವರೆಗೂ ಬರ್ಬೇಕು. ಹಾ, ಎಲ್ಲಾದ್ರ ಬಗ್ಗೆ ಡೀಟೇಲ್ ತಿಳ್ಕೊಂಡು ಆಮೇಲೆ ಅದ್ರ ಕೆಲಸ ತಿಳ್ಕೊಂಡು ಓಕೆ, ಅದ್ರ ಕನೆಕ್ಟಿವಿಟಿ ತಿಳ್ಕೊಂಡು ಕೆಲಸ ಕಲಿಬೇಕು. ಓಕೆ, ಇಲ್ಲಿ ಬರೋದ್ರಿಂದ ಅಷ್ಟೆಲ್ಲ ವಿಷಯ ತಿಳ್ಕೊಂತೀರಾ ಅಂತ ನನಗೆ 100% ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅಂದ್ರೆ ಕಂಪೋನೆಂಟ್ಸ್ ನಾಲೆಜು, ಎಲೆಕ್ಟ್ರಾನಿಕ್ಸ್ ನಾಲೆಜು, ಆಮೇಲೆ ನಾವಿಲ್ಲಿ ಹೇಳ್ಕೊಡೋ ಲ್ಯಾಂಗ್ವೇಜ್ ಕನ್ನಡ. ನಾನು ನಿಮ್ಗೆ ಅಂತ ದೊಡ್ಡ ಎಕ್ಸಾಂಪಲ್ಸ್ ಏನು ಕೊಟ್ಟು ಹೇಳಲ್ಲ. ಸಿಂಪಲ್ ಆಗಿ ನೀವು ಡೈಲಿ ಏನು ರೂಟೀನ್ ಮಾಡ್ತಾ ಇದ್ದೀರೋ ಆ ರೂಟೀನ್ ಅಲ್ಲಿ ಇರೋ ಎಕ್ಸಾಂಪಲ್ ಇರ್ತೀವಿ. ಓಕೆ, ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಮತ್ತೆ ಎಕ್ಸಾಂಪಲ್ನು ನಿಮ್ಗೆ ಯಾವ ತರ ಅಂದ್ರೆ ನೀವು ಡೈಲಿ ನೋಡೋ ವಸ್ತುಗಳ ಮೇಲಿಂದ ಎಕ್ಸಾಂಪಲ್ ಹೇಳಿದ್ದೀನಿ. ಲೈಕ್ ನಿಮಗೆ ನಾನು ಏನ್ ಹೇಳಿದೆ, ಒಂದು GR ವ್ಯಾಲ್ಯೂ ನಾವು ಚೆಕ್ ಮಾಡಬೇಕು, ಈ ಲೈನ್ ವ್ಯಾಲ್ಯೂ ನೋಡ್ಬೇಕು, ಆ ಲೈನ್ ವ್ಯಾಲ್ಯೂ ಎಷ್ಟಿರ್ಬೇಕು. ಪೈಪ್ ಸಣ್ಣ ಇದ್ರೆ ಅದು ಸಣ್ಣ ಗೇಜು, ದೊಡ್ಡದಿದ್ರೆ ದೊಡ್ಡ ಗೇಜು. ಸೊ ಈ ತರ ಎಕ್ಸಾಂಪಲ್ಸ್ ಕೊಟ್ಟು ಕ್ಲಾಸಸ್ ನಾವು ಕಂಟಿನ್ಯೂ ಮಾಡಿ. ಅದರಿಂದ ಏನಾಗುತ್ತೆ, ಓದ್ದೇ ಇರೋರಿಗೆ ಕಲಿಯಕ್ಕೆ ಈಸಿ ಆಗುತ್ತೆ. ಸೊ ಅಲ್ಲಿ ಇಲ್ಲಿ ಬೇರೆ ಕಡೆ ಹೋಗಿ ಕಾಸು ವೇಸ್ಟ್ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ನಮ್ಮ ಹತ್ರ ಒಂದ್ಸಲಿ ಬಂದು ವಿಸಿಟ್ ಮಾಡಿ, ಆಮೇಲೆ ನಾವು ಯಾವ ತರ ಟ್ರೈನಿಂಗ್ ಕೊಡ್ತೀವಿ ಅನ್ನೋದನ್ನ ನೀವು ನೋಡಿ ಚೆಕ್ ಮಾಡಿ ಆಮೇಲೆ ಬೇಕಂದ್ರೆ ಅಡ್ಮಿಷನ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಸೊ ಟ್ರೈನಿಂಗ್ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಟ್ರೈನಿಂಗ್ ಬೇಕು, ಬೇಸಿಕ್ ಕಂಪೋನೆಂಟ್ಸ್ ಲೆವೆಲ್ ಇಂದ ಬೇಕು. ಆಲ್ರೆಡಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ಕೆಲಸಗಳು ನಡೀತಾ ಇಲ್ಲ, ಯೂಟ್ಯೂಬ್ ನೋಡ್ಕೊಂಡು ಅಥವಾ ಬೇರೆ ಏನೋ ಒಂದು ಸೋರ್ಸ್ ಇಂದ ನೋಡಿ ಕೆಲಸ ಮಾಡ್ತಾ ಇದ್ದೀರಾ, ಕೆಲಸದಲ್ಲಿ ಜಾಸ್ತಿ ಫೇಲ್ಯೂರ್ ಆಗ್ತಾ ಇದೆ, ನಿಮಗೆ ಒಳ್ಳೆ ರೀತಿ ಟ್ರೈನಿಂಗ್ ಬೇಕು ಅಂದ್ರೆ SITಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.